ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಗೌರಿ ಹಬ್ಬದ ದಿನ ನಾವು ಗಣೇಶನ ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದು ಆಲ್ಮೋಸ್ಟ್ ನಮ್ಮ ಮನೆಯ 12ನೇ ವರ್ಷದ 13ನೇ ವರ್ಷದ ಗಣೇಶನ ಹಬ್ಬ. ಇಷ್ಟು ವರ್ಷಗಳಿಂದ ಇಟ್ಕೊಂಡ್ಬರ್ತಾಯಿದ್ದೀವಿ. ಗೊತ್ತೇ ಆಗಲಿಲ್ಲ ಇಷ್ಟು ದಿನ ನಾವು ವರ್ಷ ಇಟ್ಕೊಂಡ್ಬರ್ತಾಯಿದ್ವಿ. ಅಷ್ಟೊಂದೆಲ್ಲ ಕೌಂಟ್ ಮಾಡ್ತಾ ಇರಲಿಲ್ಲ. ಈ ಸರಿ ಬೇಕಂತ ನಾನು ಎಷ್ಟು ವರ್ಷ ಆಗಿರ್ಬೋದು, ಎಷ್ಟು ವರ್ಷದಿಂದ ನಾವು ಗಣೇಶನ ಇಡ್ತಾಯಿದ್ದೀವಿ ಅಂತೆಲ್ಲ ಹಂಗೆ ಯೋಚನೆ ಮಾಡ್ತಾಯಿದ್ದೆ. ಮರ್ತೋಗ್ಬಿಟ್ಟಿದ್ದೀನಿ. ಆದರೆ ನಾವು ಇದ್ದಿದ್ದ ಮನೆಗಳು, ಇವಾಗ ರೆಂಟ್ ಹೌಸ್ ಇದ್ವಲ್ಲ, ಆ ಮನೆಗಳಲ್ಲಿ ಎಷ್ಟೆಷ್ಟು ವರ್ಷ ಇದ್ವಿ, ಯಾವ ವರ್ಷ ಶುರು ಮಾಡಿರ್ಬೋದು ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ 12ನೇ ವರ್ಷನೋ 13ನೇ ವರ್ಷನೋ ಬಂತು. ಯಪ್ಪ, ಇಷ್ಟು ವರ್ಷ ಆಯಿತಾ ಅಂತ ಅನ್ನಿಸ್ತಾ ಇತ್ತು. ಇನ್ನು ವರ್ಷ ಬಂದು ಗಣೇಶನ ತರೋದಕ್ಕೆ ಅಂತ ನಾವು ಯಶವಂತಪುರ ಮತ್ತಿಕೆರೆ ಅಲ್ಲಿ ಆ ಥರ ಹೋಗ್ತಾಯಿದ್ವಿ. ಈ ಸರಿ ನಾವು ಏನು ಮಾಡಿದ್ವಿ ಅಂದರೆ, ಇಲ್ಲೇ ನಾವಿರೋ ಪ್ಲೇಸಲ್ಲೇ ಎಷ್ಟು ಚೆನ್ನಾಗಿ ಗಣೇಶನ ಇಟ್ಟಿದ್ದಾರೆ. ಸೊ ಮಿಲನ್ ಹೇಳ್ತಾ ಇದ್ದ, ಚಿಕ್ಕಮ್ಮ ಇಲ್ಲೇ ಗಣೇಶ ಚೆನ್ನಾಗಿಟ್ಟಿದ್ದಾರೆ ನಮ್ಮ ಸ್ಕೂಲ್ ಹತ್ರ, ನೋಡಿ ಬನ್ನಿ ಅಂತ ಹೇಳ್ತಾ ಇದ್ದ. ಬೆಳಗ್ಗೆನೇ ಹೋಗಿ ನಾನು ಮಿಲನ್ ಇಬ್ರು ಗಣೇಶನ ನೋಡ್ಕೊಂಡು ಬಂದಿದ್ವಿ. ಅಂದರೆ ಚೆನ್ನಾಗಿದ್ದಾವ ಇಲ್ವಾ, ಇಲ್ಲ ಅಂತಂದರೆ ಅಲ್ಲಿಗೆ ಹೋಗಿ ಸಂಜೆ ಹಿಂಗೆ ಆಫೀಸಿಂದ ಬಂದಮೇಲೆ ತಗೊಬರೋಣ ಅಂತ ಹೇಳಿ ಬೆಳಗ್ಗೆ ಬಂದು ನೋಡಿದಾಗಲೇ ನಂಗೆ ತುಂಬ ಇಷ್ಟ ಆಯಿತು. ಕ್ಯೂಟಾಗಿ ಚೆನ್ನಾಗಿತ್ತು. ಇನ್ನು ಅಷ್ಟು ದೂರ ಯಾಕೆ ಹೋಗೋದು, ಇಲ್ಲೇ ಸಿಗಬೇಕಾದ್ರೆ ಯಾಕೆ, ನಮ್ಮ ಮನೆಯಿಂದ ಒಂದು 1 ಕಿಲೋಮೀಟರ್ ಅಷ್ಟೇನೆ, ಇಲ್ಲಾಂದರೆ ಅಲ್ಲಿಗೆ ಒಂದು 7 ಕಿಲೋಮೀಟರ್ ಹೋಗಬೇಕಾಗಿತ್ತು. ಸೊ ಬುಕ್ ಮಾಡಿಬಿಟ್ಟು ಕೂಡ ಬೆಳಗ್ಗೆನೇ ಗೌರಿ ಗಣೇಶ ಇಬ್ಬರೂ ಬುಕ್ ಮಾಡಿ ನಾನು ಬಂದುಬಿಟ್ಟಿದ್ದೆ. ಸೊ ಅವ್ರು ತೆಗ್ದಿಟ್ಟಿದ್ರು. ಸೊ ಇವಾಗ ಹೋಗ್ಬಿಟ್ಟು ಮಿಲನ್, ನಾನು ಮತ್ತು ಧನು ಹಾಗೆ ಖುಷಿ ಅಮ್ಮ ಎಲ್ಲರೂ ಹೋಗಿ ಇವಾಗ ಗಣೇಶನ ತೊಗೊಂಡು ಬರ್ತಾಯಿದ್ದೀವಿ ಮನೆಗೆ. ರಕ್ಷಿತ್ ಒಬ್ಬ ಮಿಸ್ ಆಗಿಬಿಟ್ಟಿದ್ದಾನೆ. ಅವ್ನು ಹೇಳ್ದ, ಅಮ್ಮ ಎಷ್ಟೊತ್ತಿಗೆ ತೊಗೊಬರ್ತೀರಮ್ಮ, ನಾನು ಬರ್ತೀನಿ ಇಲ್ಲ ನನಗೂ ಫ್ರೆಂಡ್ಸ್ ಎಲ್ಲ ಗಣೇಶನ ಕೂರಿಸ್ತಾಯಿದ್ದಾರೆ, ನಾನು ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದ. ನಾನು ಅಪ್ಪ ಬಂದಮೇಲೆ ಹೋಗೋದು ಕಣೋ ಅಂತ ಹೇಳ್ತಾ ಇದ್ದೆ. ಮತ್ತು ಅವನು ಇಲ್ಲ, ಅವನು ಹೊರಗಡೆ ಹೊರಟೋಗ್ಬಿಟ್ಟಿದ್ದ. ಸರಿ ಅಂದ್ಬಿಟ್ಟು ನನಗೆ ಮಿಲನ್ ಇವಾಗ ದೊಡ್ಡವನಾಗಿದ್ದಾನಲ್ವ, ಸೊ ವರ್ಷ ರಕ್ಷಿತ್ ಇಟ್ಕೊತಾ ಇದ್ದೆ. ಇವಾಗ ಮಿಲನು ಕೂಡ ಮಗನೇ, ಹಾಗೆ ಅವನು ದೊಡ್ಡವನಾಗಿರೋದ್ರಿಂದ ಅವನಿಗೂ ಖುಷಿ ಆಗುತ್ತಲ್ಲ, ಸೊ ಅದರಿಂದ ನೀನೇ ಇಟ್ಕೋ ಮಿಲನ್ ಅಂತಂದೆ. ಅವನ ಮಕ್ಕದಲ್ಲಿ ಹಂಗೆ ಅಂದಿದ ತಕ್ಷಣವೇ ಒಂಥರ ಎಷ್ಟು ಖುಷಿ ಗೊತ್ತಾಯಿ, ನಮ್ಮ ಚಿಕ್ಕಮ್ಮ ನಂಗೆ ಇಟ್ಕೊಳ್ಳೋಕೆ ಹೇಳ್ತಾ ಇದ್ದಾರಲ್ಲ ಅಂತ ಅವನ ಮುಖದಲ್ಲಿ ಆ ಖುಷಿ ನೋಡೋಕ್ಕೆ ನನಗೊಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಈಸ್ಕೊಂಡು ಅವ್ನ ಮುಂದೆನೇ ಕೂತ್ಕೊಳ್ಳಪ್ಪ ಅಂತ ಹೇಳಿದೆ. ಸರಿ ಅಂತ ಕೂತ್ಕೊಂಡ. ಇನ್ನು ರಮ್ಯಾ ಆಗಿರ್ಬೋದು, ಅವರೆಲ್ಲರೂ ನಮ್ಮ ಶಾಪಲ್ಲಿದ್ದರು. ಅವತ್ತು ಶಾಪೇನು ಕ್ಲೋಸ್ ಮಾಡಿರಲಿಲ್ಲ. ಗೌರಿ ಹಬ್ಬದ ದಿನ, ಗಣೇಶ ಹಬ್ಬದ ದಿನ ಶಾಪ್ ಕ್ಲೋಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇನ್ನು ಗಣೇಶನ ಬರ್ತಿದ್ದಂಗೆ ಆರತಿ ಮಾಡಬೇಕಾಯ್ತು. ನಿಜ ಹೇಳ್ತೀನಿ, ಒಂದೊಂದು ಕ್ಷಣನೂ ನಾನು ಮಿಸ್ ಮಾಡ್ಕೋತಾ ಇದ್ದೆ. ಯಾಕೆ ಅಂದರೆ ಇದರಲ್ಲಿ ಅಮ್ಮ ಇರ್ತಾಯಿದ್ರು ಗಣೇಶ ಹಬ್ಬದಲ್ಲಿ. ನಾನು ಯಾವಾಗಲೂ ಗಣೇಶ ತಂದಾಗ ಅಮ್ಮನೇ ಆರತಿ ತೆಗಿತಾಯಿದ್ರು, ತೆಗೆದ್ಬಿಟ್ಟು ಒಳಗಡೆ ಕರ್ಕೊತಾಯಿದ್ರು. ಸೊ ಒಂಥರ ಅದು ಬೇಜಾರು ಥರ ಫೀಲ್ ಆಗ್ತಾಯಿತ್ತು ನನಗೆ. ಈ ಸರಿ ರಮ್ಯಾ ಫ್ಯಾಮಿಲಿ ಎಲ್ಲರೂ ಇದ್ದಾರೆ, ಆದ್ರೂ ಅಮ್ಮನ್ನ ಮರೆಯೋದಕ್ಕೆ ಆಗೋದೇ ಇಲ್ಲ. ಗೌರಿ ಗಣೇಶ ಅಂತ ಬಂದಾಗ ಅಮ್ಮ ಬಾಗಿನ ತೊಗೊಂಡು ಬರ್ತಾಯಿದ್ರು, ಮತ್ತು ಹಬ್ಬದ ದಿನವೇ ಬಾಗಿನ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು ಪೂಜೆ ಮಾಡುವಾಗ. ನಾವು ಅದೊಂದು ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ದರ್ಶನ್ ಬಾಗಿನ ತಂದು ಕೊಟ್ಟಿದ್ದ, ನಿಮ್ಮ ಎಲ್ಲರೂ ವ್ಲಾಗ್ ಹಾಕಿದ್ದೆ ಎಷ್ಟೊಂದು ಜನರಿಗೆ. ಇವಾಗ ನಂಗೆ ತಂದೆ ತಾಯಿ ಇಲ್ಲ, ಆದರೂ ಯಾರೋ ಬಾಗಿನ ತಂದು ಕೊಡ್ತಾಯಿದ್ದಾರೆ. ಕೆಲವ್ರಿಗೆ ತಂದೆ ತಾಯಿ ಇದ್ದೂ ಕೂಡ ಬಾಗಿನ ಸಿಗೋದಿಲ್ಲ ಅಂದಾಗ ಸುಮಾರು ಜನ ನನಗೆ ಸಿಗಲ್ಲ, ನನಗೆ ಹೌದು ಅಕ್ಕ ನೀವು ಹೇಳಿದ್ದು ನಿಜವಾಗ್ಲೂ 100% ಕರೆಕ್ಟು. ನಮಗೂ ಅಷ್ಟೇನೆ ನೋಡಿ, ನಮ್ಗೆ ತಂದೆ ತಾಯಿ ಇದ್ದಾರೆ, ಆದರೆ ಬಾಗಿನ ತಗೊಳ್ಳೋ ಇದಿಲ್ಲ, ಯೋಗ ಇಲ್ಲ ಅಂತೆಲ್ಲ ಮೆಸೇಜ್ ಮಾಡಿದ್ರಿ. ಸೊ ಇರುತ್ತೆ ಈ ಥರ ಎಲ್ಲ ಫ್ಯಾಮಿಲಿಗಳಲ್ಲೂ ಒಂದೇ ಥರ ಇರೋದಿಲ್ಲ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಫ್ಯಾಮಿಲಿಗಳಲ್ಲಿ ಒಂದೊಂದು ಥರ ಪ್ರಾಬ್ಲಮ್ಸ್ ಇದ್ದೇ ಇರ್ತವೆ. ಸೊ ಏನು ಮಾಡೋಕ್ಕಲ್ಲ, ದೇವರು ಕೊಡೋಂಗಿದ್ರೆ ಬಾಗಿನ ಅಂತ ನಮ್ಗೆ ಅದೃಷ್ಟ ಬರ್ತಿದ್ರೆ ಯಾವುದೋ ಒಂದು ಬೇರೆ ರೂಪದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಇರ್ತಾರಲ್ಲ ಹಾಗೆ. ಇನ್ನು ಮನೆಗೆ ಬಂದಾದಮೇಲೆ ರಮ್ಯನೂ ಕೂಡ ಬೇಗ ಶಾಪ್ ಕ್ಲೋಸ್ ಮಾಡಿಬಿಟ್ಟು ಬನ್ನಿರಿ ಅಂತ ಹೇಳಿದೆ. ಬಂದಾದಮೇಲೆ ನೈವೇದ್ಯಕ್ಕೆ ಅಂತ ಏನಾದರೂ ಗಣೇಶ ಹಬ್ಬಕ್ಕೆ ಮಾಡಬೇಕಾಗಿತ್ತಲ್ಲ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಒಂದು 15 ದಿನ ಆಗಿತ್ತು, ಆಗಲೇ ಗಣೇಶ ಹಬ್ಬ. ಏನು ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಅಷ್ಟರಲ್ಲಿ ಏನೇ ಮಾಡಿದ್ರೂ ಈ ಕಡುಬು ಮಾಡಲೇಬೇಕು ಗಣಪಂಗೆ. ಸೊ ಕಡುಬು ಮಾಡಿಬಿಡೋಣ ಅಂತ ಆ್ಯಕ್ಚುಲಿ ಯಾವಾಗ್ಲೂ ಮಾರನೇ ದಿನ ಅಂದರೆ ಹಬ್ಬದ ದಿನವೇ ಬೆಳಗ್ಗೆ ಟೈಮ್ ಮಾಡ್ತಿದ್ದೆ. ತುಂಬ ಸ್ಟ್ರೆಸ್ ಆಗ್ತಾಯಿತ್ತು. ಈ ಕಡೆ ಪೂಜೆಗೆ ರೆಡಿ ಮಾಡು, ಮತ್ತು ಆ ಕಡೆ ಕಡುಬು ಮಾಡು, ಆ ಥರ ಎಲ್ಲ ಇದಾಗ್ತೈತಿ. ಈ ಸರಿ ಏನು ಮಾಡಿದೆ ಅಂದರೆ
ಮೊದಲೇ ಮಾಡಿ ಇಟ್ಬಿಟ್ಟೆ. ಅಂದರೆ ಹಿಂದಿನ ದಿನವೇ ನಾನು ತಿಂಡಿ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮತ್ತು ಏನಂದರೆ ಕಡುಬು ಮಾಡ್ತಾಯಿದ್ದೀನಲ್ಲ, ಅದ್ರ ಜೊತೆ ಸ್ವಲ್ಪ ಒಂದು ಸ್ವಲ್ಪ ನೈವೇದ್ಯಕ್ಕೆ ಆಗುವಷ್ಟು ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮು ಚಕ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಸೋಮ್ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂದಿದ್ರು. ಆವಾಗ ಜಾಸ್ತಿ ಮಾಡಿದೆ, ಒಂದು ಬಾಕ್ಸ್ ಫುಲ್ಲಾಗುವಷ್ಟು ಮಾಡಿದ್ದೆ. ಎಲ್ಲ ಅಂದರೆ ಎಲ್ಲರಿಗೂ ಅರಿಶಿನ ಕುಂಕುಮ ಬಂದರು ಎಲ್ರಿಗೂ ಚಕ್ಲಿ ಮತ್ತು ಕಜ್ಜಿಕಾಯಿ ಅದೆಲ್ಲನೂ ಕೊಟ್ಟಿದ್ದೆ. ಈ ಸರಿ ಮನೆಗೆ ಮಾತ್ರ ಜಸ್ಟು ಪೂಜೆಗೆ ಮತ್ತು ಒಂದು ಸ್ವಲ್ಪ ಆದರೆ ಸಾಕು ಅಂತ ಹೇಳಿ ಇವಾಗ ಚಕ್ಲಿ ಕೂಡ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂತು. ಅದೇನೋ ಗೊತ್ತಿಲ್ಲ, ನನಗೆ ಇದೆಲ್ಲ ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋದು. ಸುಮ್ಮನೆ ಒಂದು ಅಂದಾಜು ಮೇಲೆ ಮಾಡ್ತೀನಿ. ತುಂಬ ಚೆನ್ನಾಗಿ ಗರಿಗರಿಯಾಗಿ ಬೆಣ್ಣೆ ಮುರುಕು ಬರಲ್ವ ಆ ಥರ ಬರುತ್ತೆ. ಸೊ ಸುಮಾರು ಜನ ಇಷ್ಟಪಡ್ತಾರೆ, ಚೆನ್ನಾಗಿ ಬರುತ್ತೆ ನಿಖಿತಾ ನಿಮ್ಮ ಕೈನಲ್ಲಿ ಚಕ್ಲಿ ಅಂತ ಹೇಳ್ತಾರೆ. ನಮ್ಮ ಸೋಮನು ಅಷ್ಟೇ, ಚೆನ್ನಾಗಿ ಮಾಡ್ತೀಯ ಕಣೆ ಚಕ್ಲಿ, ಒಳ್ಳೆ ಒಂಥರ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಚೆನ್ನಾಗಿ ಬಂತು. ಎಲ್ಲ ಮಾಡಿ ಕ್ಲೀನ್ ಮಾಡಿ ಆಮೇಲೆ ರಮ್ಯನೂ ಕೂಡ ಮನೆಗೆ ಹೊರಟ್ಲು. ಇನ್ನು ಮತ್ತೆ ಬೆಳಗ್ಗೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಗಣೇಶನ್ನ ಕೂರಿಸೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಬೇಗನೆ ಖುಷಿಮಾನು ಎಬ್ಬಿಸಿ ಅವಳಿಗೆ ರೆಡಿ ಮಾಡಿ ಹೊಸ ಬಟ್ಟೆ ಹಾಕಿದ್ದೆ. ಇವತ್ತು ನಮಗೆಲ್ಲ ಏನಂದರೆ ಗೌರಿ ಗಣೇಶ ಹಬ್ಬ ಅಂತಂದರೆ ಯಾವ ದಿನ ಮಿಸ್ ಆದರೂ ನಮಗೆ ಹೊಸ ಬಟ್ಟೆ, ಯುಗಾದಿ ಹಬ್ಬದ ದಿನ ಮತ್ತು ಗೌರಿ ಗಣೇಶ ಹಬ್ಬದ ದಿನ ಮಾತ್ರ ಹೊಸ ಬಟ್ಟೆ ಮಿಸ್ ಆಗ್ತಾ ಇರಲಿಲ್ಲ. ನಮ್ಮಮ್ಮ ಗೌರಿ ಹಬ್ಬದ ದಿನ ನಂಗೆ ಹೊಸ ಬಟ್ಟೆ 2 ಜೊತೆ ಕೊಡಿಸ್ತಾಯಿದ್ರು. ಅದು ನೆನಪಾಗುತ್ತೆ. ಗೌರಿ ಹಬ್ಬದ ದಿನನೂ ಕೂಡ ಹೊಸ ಬಟ್ಟೆ, ಗಣೇಶ ಹಬ್ಬದ ದಿನವೂ ಹೊಸ ಬಟ್ಟೆ ಹಾಕ್ಕೊತಾ ಇದ್ದೆ. ಒಂಥರ ಖುಷಿ, ಅದು ಒಂಥರ ನೆನಪು ನನಗೆ. ವರ್ಷವೂ ನನಗೆ ಅದು ನೆನಪಾಗುತ್ತೆ. ನಾನು ಎಷ್ಟು ಹೊಸ ಬಟ್ಟೆ ಹಾಕೋತಾ ಇದ್ದೆ ಅಲ್ವಾ. ನಮ್ಮಮ್ಮ ಚೆನ್ನಾಗಿ ಕೊಡಿಸ್ತಾಯಿದ್ರು. ಆ ವರ್ಷ ಟ್ರೆಂಡಿಂಗ್ ಏನು ಬಟ್ಟೆಗಳು ಬರ್ತಾಯಿದ್ವೋ ಅದೇ ಥರನೇ ನಮ್ಮ ಮಮ್ಮಿ ಕೊಡಿಸ್ತಾಯಿದ್ರು. ಇದೆಲ್ಲ ನೀಟಾಗಿ ಗಣೇಶ ಹಬ್ಬ ಅಂದರೆ ಏನು ಗೊತ್ತಾ, ಜಾಸ್ತಿ ರಿಸ್ಕ್ ಅಂತ ಅನ್ಸೋದೇ ಇಲ್ಲ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದಷ್ಟು ಕೆಲಸ ಗಣೇಶ ಹಬ್ಬದಲ್ಲಿ ಇರೋದಿಲ್ಲ. ನಾರ್ಮಲಾಗಿ ಒಂದಿಷ್ಟು ಮೋತಿಚೂರು ಲಡ್ಡು, ಕಡುಬು, ರವೆ ಉಂಡೆ ಈ ಥರ ಏನಾರು ಲೈಟಾಗಿ ನಮ್ಮ ಅಪ್ಪಂಗೆ ನೈವೇದ್ಯ ಇಟ್ಟರೆ ಆಯಿತು. ಇಲ್ಲ ಕಡಲೆಕಾಳು ಉಸ್ಲಿ ಮೇಯ್ನು ದೇವರಿಗೆ. ಸೊ ಅದನ್ನು ಮಾಡಿಟ್ರೂ ಆಯಿತು. ಜಾಸ್ತಿ ನೈವೇದ್ಯ ಮಾಡಬೇಕು ಆ ಥರ ಎಲ್ಲ, ಮತ್ತು ಅಲಂಕಾರ ಜಾಸ್ತಿ ಮಾಡಬೇಕು, ರಾತ್ರಿಯೆಲ್ಲ ನಿದ್ದೆಗಿಡಬೇಕು ಆ ಥರ ಎಲ್ಲ ಏನೂ ಇರೋದೇ ಇಲ್ಲ. ಬೇಸಿಕಲಿ ಏನಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಾವು ಮನೆಯಲ್ಲಿ ಲೇಡೀಸ್ ಮಾಡುವಂಥ ಆ ಥರ ಜಾಸ್ತಿ ಕೆಲಸ ನಮಗಿರುತ್ತೆ. ಗಣೇಶ ಹಬ್ಬ ಅಂದರೆ ಏನಂದರೆ ಸೋಮ ಇರ್ತಾರಲ್ವ, ಸೋಮ ಇರ್ತಾರೆ, ನಾನು ಮಾಡ್ಕೊತೀನಿ, ನಾನು ಈಸಿಯಾಗಿ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಇದು ಮೇಯ್ನ್ ಅದೇ ಅವರೇ, ಅಂದರೆ ಮನೆಯಲ್ಲಿ ಯಾರು ಗಂಡಸಿರ್ತಾರೆ ಅವ್ರು ಜಾಸ್ತಿ ಮಾಡೋ ಥರ ಇರುತ್ತೆ. ನಮ್ಮ ಗಣೇಶ ಹಬ್ಬದ ದಿನ ಮಾತ್ರ ಬೇಗ ಎದ್ದು ರೆಡಿಯಾಗಿ ನಿಂತ್ಕೊಂಡ್ಬಿಡ್ತಾರೆ. ಅದೇ ವರಮಹಾಲಕ್ಷ್ಮಿ ಹಬ್ಬದ ದಿನವೂ ಇರ್ತಾರೆ, ಆದರೆ ಇಷ್ಟೊಂದು ಇರಲ್ಲ. ಹಾಗೆ ಮತ್ತು ಅಬ್ಸರ್ವ್ ಮಾಡ್ತಾರೆ ನಮ್ಮ ಸೋಮು ಅದೆಷ್ಟು ಸರಿ ಗಣೇಶನಿಗೆ ನಮಸ್ಕಾರ ಮಾಡ್ತಾನೆ ಇರ್ತಾರೆ. ಅಪ್ಪ ಮಗಳು ಇಬ್ಬರೂ ಅಷ್ಟೇ, ಅದೆಷ್ಟು ಸರಿ ನಮಸ್ಕಾರ ಮಾಡ್ತಾನೆ ಇರ್ತಾನೆ. ಈ ವಿಡಿಯೋ ಇವಾಗ ಹೇಳಿದ್ನಲ್ಲ ಅಲ್ಲಿಂದ ನೋಡಿ ಲಾಸ್ಟ್ವರೆಗೂ ನೋಡ್ತಾನೆ ಇರಿ. ಇನ್ನೂ ದೀಪ ಹಚ್ಚೇ ಇಲ್ಲ ನೋಡಿ ಎಷ್ಟು ಸರಿ ನಮಸ್ಕಾರ ಮಾಡ್ತಾ ಇರ್ತಾರೆ ಅಂತ. ಹಾಗೆ ನೀವುಗಳು ಅಬ್ಸರ್ವ್ ಮಾಡ್ತಾ ಇರಿ ಆಯಿತಾ. ಸೊ ಇದು ಮೊದಲನೇ ಸರಿ ಆಯಿತಾ. ಅಪ್ಪ ಮಗಳು ಇವಾಗ ಇನ್ನೂ ದೀಪನೇ ಹಚ್ಚಿಲ್ಲ, ಅಲ್ಲೇ ನಮಸ್ಕಾರ ಹೊಡಿತವ್ರೆ. ಹಿಂಗೆ ಸೋಮಿ ಏನಂದರೆ ಅವ್ರಿಗೆ ಗಣೇಶ ಅಂದರೆ ತುಂಬಾ ಭಕ್ತಿ ಜಾಸ್ತಿ. ಅವರು ಫಸ್ಟಿಂದನೂ ಅಷ್ಟೇ. ಯಶವಂತಪುರದಲ್ಲಿ ಇರ್ಬೇಕಾದ್ರೆ ಒಂದು ದೇವಸ್ಥಾನ ಇತ್ತು, ಗಣೇಶ ದೇವಸ್ಥಾನ. ಅಲ್ಲಿ ಇವರೇ ಹೋಗ್ಬಿಟ್ಟು ಬಾವಿಲಿ ನೀರು ಸೇದ್ಬಿಟ್ಟು ಗಣೇಶನಿಗೆ ನೀರೆಲ್ಲ ಹಾಕಿ ಅಭಿಷೇಕ ಥರ ಮಾಡಿ ಎಲ್ಲ ಪೂಜೆ ಮಾಡಿ ಬರ್ತಿದ್ರಂತೆ. ಇವಾಗ ಅದೇ ಗಣೇಶ ದೇವಸ್ಥಾನಕ್ಕೆ ನಾವು ಹೋಗೋದು ಯಶವಂತಪುರದಲ್ಲಿ. ಇವಾಗೆಲ್ಲ ದೇವಸ್ಥಾನ ಇದೆಲ್ಲ ದೊಡ್ಡದಾಗೆಲ್ಲ ಮಾಡಿ ಪೂಜಾರೆಲ್ಲ ಇದ್ದಾರೆ. ಸೊ ಲಾಸ್ಟ್ ಟೈಮು ನೀವು ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ಗೊತ್ತಿರುತ್ತೆ, ಏನು ನಾವೆಲ್ಲ ಅಲ್ಲೇ ಹೋಗ್ತಾ ಇದ್ದಿದ್ದು ಒಂದಷ್ಟು ಸ್ಟೋರಿಗಳು ಹೇಳಿದ್ದೆ. ಇವಾಗ ಎಲ್ಲ ಹೊಸಬ್ರಿಗೆ ಗೊತ್ತಿರಲಿಕ್ಕಿಲ್ಲ. ಹಿಂಗೆ ಆದ್ದರಿಂದ ಸೋಮ್ಗೆ ಗಣೇಶ ಅಂದರೆ ಒಂದು ಅಟ್ಯಾಚ್ಮೆಂಟು. ಮತ್ತು ಅವ್ರು ಎಲ್ಲೇ ಗಣೇಶ ಕಾಣಿಸ್ಲಿ ಅವ್ರಿಗೆ ಗರಿಕೆ ಇಡಬೇಕು, ಕಣಗ್ಲು ಇಡಬೇಕು. ಮತ್ತು ಸಂಕಷ್ಟಹಾರ ಗಣಪತಿ ಬರುತ್ತಲ್ಲ ಅವಾಗಲೂ ಅಷ್ಟೇನೆ, ಅವರು ಮಿಸ್ ಮಾಡೋದೇ ಇಲ್ಲ. ಮೊದಲೆಲ್ಲ ಮಂಗಳವಾರ ಟೈಪ್ ಬಂತು ಅಂತಂದರೆ ಉಪವಾಸ ಇದ್ಬಿಡ್ತಾಯಿದ್ರು. ಇವಾಗ ಒಂದು ಸ್ವಲ್ಪ ಇರೋದಕ್ಕೆ ಆಗೋದಿಲ್ಲ, ಹೆಲ್ತ್ ಇಶ್ಯೂ ಇರೋದ್ರಿಂದ. ಸೊ ಆದರೆ ಗಣೇಶನ ಮೇಲೆ ತುಂಬಾ ಭಕ್ತಿ ಇದೆ ಇವ್ರಿಗೆ. ಮತ್ತು ಏನೇ ಸಿಂಪಲಾಗಿ ಮಾಡಿದ್ರು ಕೂಡ ಏನಿಲ್ಲ, ಗಣೇಶನ ಜಸ್ಟ್ ನಾನು ಬೆಳಗ್ಗೆನೇ ಎಲ್ಲ ಪ್ರತಿಷ್ಠಾಪನೆ ಮಾಡ್ತಾ ಇರೋದು. ಏನು ಗಣೇಶನ ಹಿಟ್ಟಾಗಿರ್ಬೋದು, ಬಾಳೆಕಂದಾಗಿರ್ಬೋದು, ಸಿಂಪಲ್ಗೆ ಸರಿ ಬಾಳೆಕಂದು ತುಂಬ ಚೆನ್ನಾಗಿ ಸಿಕ್ತು. ಇದನ್ನು ಫಸ್ಟ್ ಟೈಮ್ ನಾನು ಮಾರ್ಕೆಟ್ಗೆ ಹೋಗಿಲ್ಲ ಈ ಸರಿ. ನಾನು ಯಾವುದಕ್ಕೂ ಅಂದರೆ ಹೂವು ಹಣ್ಣಾಗಲಿ ಯಾವುದಕ್ಕೂ ನಾನು ಎಲ್ಲೂ ತರೋದಕ್ಕೆ ಹೋಗಲೇ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಹೋಗಲಿಲ್ಲ. ಆದರೆ ಈ ಬಾಳೆಕಂದಿಗೆಲ್ಲ ಹೋಗಲೇಬೇಕಾಯ್ತು. ಈ ಸರಿ ನನಗೆ ಎಲ್ಲ ಐಟಮ್ ಇಲ್ಲೇ ಸಿಕ್ತು. ಏನು
ಈ ಎಂಥದ್ದು ಎಕ್ಕದ ಹಾರ, ಎಕ್ಕದ ಹೂವಿನ ಹಾರ ಆಗಿರ್ಬೋದು, ಬಾಳೆಕಂದ ಆಗಿರ್ಬೋದು, ಮತ್ತು ಫ್ರೂಟ್ಸು ಅದೆಲ್ಲ ನಾನು ಇಲ್ಲೇ ತೊಗೊಂಡೆ. ಸೊ ಆರಾಮಂತ ಅನಿಸ್ತು. ಮೊದಲೆಲ್ಲ ಈ ಯಶವಂತಪುರ ಆಗಲಿ ಇಲ್ಲೇ ಆಗಲಿ ಈ ಮಾರ್ಕೆಟ್ಗೆ, ಬೇಸಿಕಲಿ ಮಾರ್ಕೆಟಿಗೆ ಹಬ್ಬದ ಟೈಮ್ನಲ್ಲಿ ಕಾಲಿಡೋಕ್ಕೆ ಜಾಗ ಇರೋದಿಲ್ಲ. ಇಂಥ ಟೈಮಲ್ಲಿ ನಾವು ಹೂವು ಹಣ್ಣು ತರಕ್ಕೆ ಹೋಗ್ತೀವಿ ಅಂತಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಅದ್ರಲ್ಲಿ ಮಳೆ ಬಂದಿದ್ರೆ ಮಾತ್ರ ಇನ್ನೂ ಕೆಸರು ಒಂಥರ ಜಿಡಿ ಅಂತ ಜಿಗಿ ಅಂತ ಅನಿಸ್ತಾ ಇರುತ್ತೆ. ಸೊ ಏನಪ್ಪ ಮಾಡೋದು ಅಂತ ಇದೆ. ಇಲ್ಲೇ ಎಲ್ಲ ಸಿಕ್ಕಿದ್ರಿಂದ ಒಂಥರ ಖುಷಿ ಅಂತ ಅನ್ನಿಸ್ತು, ಮತ್ತು ಸಿಂಪಲ್ ಅಂತ ಅನ್ನಿಸ್ತು ನನಗೆ. ತುಂಬ ಇದನ್ನಿಸ್ಲಿಲ್ಲ, ಗಾಡಿ ಅಂತ ಅನ್ನಿಸ್ಲಿಲ್ಲ ನನಗೆ. ಇವಾಗ ನಾನು ಬಂದು ಗಣೇಶಂಗೂ ಕೂಡ ಗಣೇಶ ಸಿಂಪಲಾಗಿ ಇಡಲ್ಲ, ಕಳಶ ಇಡ್ತೀವಿ ನಾವು. ಅದು ಕಳಶ ಲಕ್ಷ್ಮೀ ಅಮ್ಮನೂ ಇಡಬೇಕು, ಕಳಶನೂ ಇಡಬೇಕು ಅಂತ ಹೇಳ್ತಾರೆ. ಸೊ ನಾನು ಅದನ್ನು ಇಟ್ಟಿದ್ದೀನಿ. ಕೆಲವರು ಬರೀ ಗಣೇಶನ ಮಾತ್ರ ಇಡ್ತಾರೆ, ಗೊತ್ತಿರಲಿಕ್ಕಿಲ್ಲ. ಇದನ್ನು ಇಡ್ತಾರೆ. ನಾನು ಅದರಿಂದ ಒಂದು ಸ್ವಲ್ಪ ನಂಗೆ ಗೊತ್ತಿತ್ತು ಒಂದು ಸ್ವಲ್ಪ, ಅದರಿಂದ ಅದನ್ನು ಆವಾಗಲಿಂದನೂ ಫಸ್ಟಿಂದನೂ ಗಣೇಶನ ಜೊತೆ ಲಕ್ಷ್ಮೀ ಅಮ್ಮನೂ ಕಳಶ ಇಡ್ತೀನಿ. ಇನ್ನು ಗೌರಿ ಅಮ್ಮಂಗೂ ಅಷ್ಟೇ ಕೂಡ ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಗಣೇಶನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಆದರೆ ಈ ಕಣಗ್ಲು ಹೂವು ಮತ್ತು ಅದೆಲ್ಲ ಹಾಕಿದ್ದಕ್ಕೆ ಸ್ವಲ್ಪ ಎಲ್ಲ ಮುಚ್ಕೊಂಡಂಗೆ ಆಗ್ಬಿಡ್ತು. ಎಷ್ಟು ಕ್ಯೂಟಾಗಿದ್ರು ಗಣೇಶ. ಮತ್ತು ಈ ಸರಿ ಸ್ವಲ್ಪ ಸಿಂಪಲಾಗೆ ತಂದಿದ್ದೆ. ಹಾಗೆ ಕುಸುಮಾಗೆ ಡ್ರೆಸ್ಸು ಕೂಡ ಅಷ್ಟೇನೆ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಲೂಸ್ ಅವಳಿಗೆ ವೀಕ್ ಆಗಿಬಿಟ್ಟಿದ್ದಾಳೆ. ಇವಾಗ ಹುಷಾರಿರಲಿಲ್ಲ, ಬೇರೆ 2 kg ಸಣ್ಣ ಆಗೋಳೆ ಒಂದೇ ಸರಿ, ಒಂದು ವಾರಕ್ಕೆ ಹುಷಾರಿಲ್ಲದೆ ಇರೋದಕ್ಕೆ ಸಡನ್ನಾಗಿ. ಸೊ ಅವಳಿಗೆ ಒಂದು ಟೆಡ್ಡಿ ಬೇರ್ ಥರ ಒಂದು ರಿಂಗ್ ತಂದಿದ್ದೆ, ಅದನ್ನು ಎಲ್ಲೋ ಹಾಕ್ಬಿಟ್ಟಿದ್ದಾಳೆ, ಹುಡುಕ್ತಾ ಇದ್ಲು ಎಲ್ಲಿ ಅಂತ. ಇನ್ನು ಅವಳಿಗೆ ಅವಳ ಪಾರ್ಟ್ನರ್ ಬಂದು ಧನು ಇದ್ಬಿಟ್ರೆ ಅವಳಿಗೆ ಆರಾಮಾಗಿ ಅವಳ ಪಾಡಿಗೆ ಅವಳು ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇರ್ತಾಳೆ. ಅದು ಬಿಟ್ಟರೆ ಅವ್ರ ಅಪ್ಪನ ಹತ್ರ ಹೋಗಿರ್ತಾಳೆ ಅಷ್ಟೇ. ಅವಳಿಗೇನಾದ್ರು ಹೊರಗಡೆ ಆಟ ಆಡೋಣ ಬಾ ಅನ್ನೋ ಥರ ಧನುನ ಕರಿತಾ ಇದ್ಲು. ನಾನು ಹೋಗ್ಬೇಡಮ್ಮ ಅಲ್ಲೆಲ್ಲ ಆಟ ಆಡಬಾರ್ದು ಬಾ ಅಂತ ಹೇಳ್ತಾ ಇದ್ದೆ. ಏಕೆಂದರೆ ಬಾಲ್ಕನಿಂದ ಗಾಳಿ ಬೀಸ್ತಾ ಇದ್ದರೆ ನಾವು ಬಾಲ್ಕನಿ ಡೋರ್ ಕ್ಲೋಸ್ ಮಾಡಲೇಬೇಕು. ಗಾಳಿ ಬೀಸ್ತಾ ಇದ್ದರೆ ದೀಪ ಹಚ್ಚೋದಕ್ಕೆ ಆಗೋದಿಲ್ಲ, ಅದು ಗಾಳಿಗೆ ಆರೋಗುತ್ತೆ ದೀಪ. ಅದಕ್ಕೆ ಹೇಳ್ತಾ ಇದ್ದೆ. ಇನ್ನು ಸೋಮಂದರು ದೀಪ ಹಚ್ಚಿಲ್ಲ ಲಾಸ್ಟಲ್ಲಿ, ಒಂದು ಸ್ವಲ್ಪ ಆಟ ಆಡಲಿ ಬಿಡು ನಿಖಿತಾ ಅಂತ ಹೇಳಿದ್ರು. ಆಮೇಲೆ ಎಲ್ಲ ರೆಡಿ ಮಾಡಿದ್ದು ಇನ್ನೂ ದೀಪ ಹಚ್ಚೋ ಟೈಮಲ್ಲಿ ರಮ್ಯಾ ಇದ್ದಿದ್ದು, ಅಕ್ಕ ನಾನು ಸೀರೆ ಉಟ್ಕೋತೀನಿ ಅಂತ ಅಂದು. ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೇಳಿದೆ ಸೀರೆ ಉಟ್ಕೋ ರಮ್ಯಾ ಅಂತ. ಅಯ್ಯೋ ನನಗೆ ಸೀರೆ ಉಟ್ಕೊಂಡು ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಲು. ಅದಕ್ಕೆ ನೆನೆ ಈ ಸರಿ ಸೀರೆ ಉಟ್ಕೊತೀನಕ್ಕ ಅಂದ್ಲು. ಹೌದಾ ಸರಿ ಹಂಗೆ ಹೋಗಿ ಉಟ್ಕೊಂಬಂದ್ಬಿಡು ಅಂತ ಹೇಳಿದೆ. ಅವಳು ಉಟ್ಕೊಂಡು ಬರೋಷ್ಟರಲ್ಲಿ ತಿಂಡಿಗೆ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಪಟ ಅಂತ ಹೇಳಿ ಬಂದೆ ಕಿಚನ್ಗೆ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸರಿ ಒಂದು ಸ್ವಲ್ಪ ಟೊಮೊಟೊ ಬಾತ್ ಮಾಡಿಬಿಡೋಣ ಅಂತ, ಮತ್ತು ಮಧ್ಯಾಹ್ನಕ್ಕೆ ಕಾಳುಳಿ ಮಾಡೋಣ ಅಂತ ಕಡಲೆಕಾಳು ಬಟಾಣಿಕಾಳು ನೆನೆ ಹಾಕಿದ್ದೆ ರಾತ್ರಿನೇ. ಹಿಂಗೆ ಬಟಾಣಿಕಾಳು ನೋಡಿದೆ, ಬಟಾಣಿಕಾಳು ಹಾಕ್ಬಿಟ್ಟು ಒಂದು ಆಲೂಗೆಡ್ಡೆ ಹಾಕ್ಬಿಟ್ಟು ಟೊಮೊಟೊ ಬಾತ್ ಮಾಡಿಬಿಡೋಣ, ಅವಳು ಸೀರೆ ವೇರ್ ಮಾಡ್ಕೊಂಡು ಬರೋಷ್ಟ್ರಲ್ಲಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಮಿಲನ್ಗೆ ಹೇಳಿದೆ, ಬಟಾಣಿ ಕಾಳನ್ನ ತೆಗ್ದಿಡು, ಅಂದರೆ ನೆನೆ ಹಾಕಿದ್ವಲ್ಲ ಎರಡು ಮಿಕ್ಸ್ ಮಾಡಿ ಬಟಾಣಿ ಕಾಳನ್ನ ಹಂಗೆ ಆಯಿ ಕೊಡು ಈ ಕಡೆ ಆರಿಸ್ಬಿಟ್ಟು ಅಂತ ಹೇಳಿದೆ. ಆಮೇಲೆ ಸೋಮು ಒಂದು ಹೆಲ್ಪ್ ಮಾಡಿಕೊಟ್ಟು, ರಕ್ಷಿತ್ ಒಂದು ಹೆಲ್ಪ್ ಮಾಡಿಕೊಟ್ಟ. ಎಷ್ಟು ಬೇಗ ಒಗ್ಗರಣೆ ಮಾಡಿ ಹಿಂಗೆ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಟೊಮೊಟೊ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಧನಿಯಾ ಆ ಥರ ಎಲ್ಲ ಹಾಕಿ, ಆಮೇಲೆ ಒಣಮೆಣ್ಸಿನ್ಕಾಯಿ ಈ ಥರ ಎಲ್ಲ ಹಾಕಿ ಹುರಿದ್ಬಿಟ್ಟು ಅದನ್ನು ರುಬ್ಬಿಟ್ಟು ಒಗ್ಗರಣೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ತುಪ್ಪ ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿ, ಹಸಿ ಬಟಾಣಿ ಆಮೇಲೆ ಆಲೂಗೆಡ್ಡೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಅದನ್ನು ವಿಜಿಲ್ಗೆ ಹಾಕಿ ಅಂತ ಇಟ್ಟೆ. ಇಲ್ಲಿ ನಾವು ಪೂಜೆಗೆ ರೆಡಿ ಮಾಡೋಷ್ಟರಲ್ಲಿ ಅಷ್ಟು ಬೇಗ ಪಟ್ಟಂತ ಅದು ವಿಜಿಲಾಗಿ ಆಯಿತು. ಇವಾಗ ತಣ್ಣಗಾಗೋಷ್ಟರಲ್ಲಿ ನಮ್ಮ ಪೂಜೆನೂ ಆಗುತ್ತೆ, ಎಲ್ಲರೂ ತಿಂಡಿ ತಿನ್ನೋಕ್ಕೂ ಕರೆಕ್ಟ್ ಆಗುತ್ತೆ ಅಂತ ಹೊರಗಡೆಯಿಂದ ಏನು ತರೋದು ಬೇಡ. ಮತ್ತು ಪೂಜೆ ಆದಮೇಲೆ ನಾವು ಇದನ್ನು ಮಾಡೋಣ ಅಂತ ಅನ್ನೋದು ಬೇಡ ಅಂತ ಅಂದ್ಕೊಂಡು ಆ ಥರ ಮಾಡಿದೆ. ಇನ್ನು ದೀಪ ಹಚ್ಚಿರಲಿಲ್ಲ, ಆಗಲೇ ನೋಡಿದ್ರಲ್ಲ ಇನ್ನೊಂದು ನಮಸ್ಕಾರ ಆಯಿತು ಸೋಮುದು. ಅದೇ ಕಡಲೆಕಾಯಿ ಎಲ್ಲ ಬೇಯಿಸಿದ್ದೆ, ಅದನ್ನು ತೊಗೊಂಡೋಗಿ ಇಟ್ಟರು. ಒಟ್ಟಲ್ಲಿ ಏನಿದು ನೈವೇದ್ಯ ತೊಗೊಂಡೋಗಿ ಇಡುವಾಗಲೂ ಏನೇ ಮಾಡುವಾಗಲೂ ಎಲ್ಲಿ ಕಣ್ಣಿ ಕಾಣುವಾಗಲೂ ನಮಸ್ಕಾರ ಮಾಡ್ತಾನೇ ಇರ್ತಾರೆ. ಸೊ ಅಷ್ಟರಲ್ಲಿ ರಮ್ಯನೂ ಕೂಡ ಸೀರೆ ವೇರ್ ಮಾಡಿಕೊಂಡು ಬರ್ತಿದ್ದಂಗೆ ಆಯಿತು ವಿಜಿಲ್ ಆಗೋದಕ್ಕೆ. ಅದೊಂದು ಸ್ವಲ್ಪ ಕುದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಡ್ರಿ ಅಂತ ಹೇಳಿದೆ. ಆಮೇಲೆ ದೀಪ ಹಚ್ಚೋಣ ಅಂತ ಹೇಳಿ. ಸೊ ಇವತ್ತೇನೆಂದರೆ ಮಿಲನ್ ಎಲ್ಲ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತಾಯಿದ್ದ. ವರಮಹಾಲಕ್ಷ್ಮಿ ಹಬ್ಬದ ದಿನ ಅವ್ನಿಗೆ ಹುಷಾರಿರಲಿಲ್ಲ, ಅದರಿಂದ ಅಷ್ಟೊಂದು ಅವ್ನಿಗೆ ವ್ಲಾಗೆಲ್ಲ ಅವ್ನು ಮಾಡಲೇ ಇಲ್ಲ ವೀಡಿಯೋಸು. ನಾನೇ ಟ್ರೈಪಾಡ್ ಹಾಕ್ಬಿಟ್ಟು ಅಲ್ಲಿ ಅಂತೆಲ್ಲ ಮಾಡ್ತಾಯಿದ್ದೆ. ಯಾರು ವೀಡಿಯೋ ಮಾಡೋದಿದ್ಬಿಟ್ರೆ ನಮಗೂ ಕೂಡ ಒಂಥರ ಈಸಿ ಅಂತ ಅನಿಸುತ್ತೆ. ಯಾಕಂದರೆ ಪೂಜೆ ಇದರಲ್ಲಿ
ನನಗೆ ನಾರ್ಮಲಾಗಿ ಪೂಜೆ ಮಾಡೋ ಇದರಲ್ಲಿ ಗಡಿಬಿಡಿನಲ್ಲಿ ನನಗೆ ಈ ವಿಡಿಯೋ ಎಲ್ಲ ಮಾಡೋದಕ್ಕೆ ಆಗಲ್ಲ. ಮೊದಲೆಲ್ಲ ರಕ್ಷಿತ್ ಚಿಕ್ಕವನು ಇರ್ತಿದ್ದ, ಅವನಾದರೂ ವ್ಲಾಗ್ ಮಾಡಿಕೊಡ್ತಾಯಿದ್ದೆ. ಇವಾಗ ಅವ್ನು ದೊಡ್ಡವನಾಗ್ಬಿಟ್ಟಿದ್ದಾನೆ, ಅವನು ಸ್ವಲ್ಪ ಕಷ್ಟ ಈ ಥರ ಎಲ್ಲ ಮಾಡಿಕೊಡೋದು. ಅದನ್ನೇ ಹೇಳ್ತಾಯಿದ್ದೆ, ಎಷ್ಟು ಚೇಂಜಸ್ ಆಗಿಬಿಡ್ತು ಮಕ್ಕಳಲ್ಲಿ ಬೆಳೀತಾ ಬೆಳೀತಾ ಅಂತ. ಇನ್ನು ನಾನು ದೇವ್ರ ಮನೆ ಹತ್ರ ಡೈಲಿ ನಮ್ಮ ಮಂಟಪದ ಹತ್ರ ದೀಪ ಹಚ್ಚಿದೆ. ಸೊ ಬಂದು ಗಣೇಶನ ಹತ್ರ ದೀಪ ಹಚ್ಚಿದ್ರು. ಆಮೇಲೆ ಹೊರಗಡೆನೂ ಹೊಸ್ಲಿಗೂ ದೀಪ ಹಚ್ತೀವಿ. ಅಲ್ಲಿ ರಮ್ಯಾ ದೀಪ ಹಚ್ಚಿದ್ಲು. 3 ಜನನೂ 3 ಕಡೆ ದೀಪ ಹಚ್ಚಿದ್ವಿ. ಆಮೇಲೆ ಇನ್ನು ಪೂಜೆಗೆ ಕುತ್ಕೋಬೇಕಾಯ್ತು. ನಾನು ಏನಿದೆ ಅದು ಅಷ್ಟೊತ್ತರ ಅದೆಲ್ಲ ಹೇಳಬೇಕಾಗಿತ್ತು. ಸೊ ಅದೆಲ್ಲ ಹೇಳಿ, ಅದೆಲ್ಲ ಫುಲ್ಲು ಕ್ಲಿಪ್ಪಿಂಗ್ ಥರ ಏನು ತೆಗಿಯೋಕ್ಕೆ ಹೋಗಿಲ್ಲ, ಶಾರ್ಟಾಗೆ ತುಂಬ ಲಾಂಗ್. ಎಷ್ಟು ಗೊತ್ತಾ, ಟೋಟಲ್ 1.5 ಅವರ್ ಟೈಮಿಂಗ್ಸ್, 1.5 ಗಂಟೆ ಟೈಮ್ ವೀಡಿಯೋ ಇದ್ದಿದ್ದು. ಅದನ್ನು ಈ 30 ಮಿನಿಟ್ಸ್ ಪ್ಲಸ್ಸಲ್ಲಿ ಇಷ್ಟಕ್ಕೆ ತಂದಿದ್ದೀನಿ ನಾನು. ಇನ್ನು ಎಲ್ರಿಗೂ ಬನ್ನಿರಿ ಕೂತ್ಕೊಳ್ರಿ, ಕಂಕಣ ಕಟ್ಬಿಡ್ತೀನಿ ಪೂಜೆ ಮಾಡೋಕ್ಕೂ ಮುಂಚೆ ಅಂತ ಹೇಳ್ತಾಯಿದ್ದೆ. ಮತ್ತು ಖುಷಿಮಾಗೆ ಬೆಳಗ್ಗೆ 6 ಗಂಟೆಗೆ ಎಬ್ಬಿಸಿದ್ದು. ಪಾಪ ನನ್ನ ಮಗಳು ಹಿಂಗೆ ಗೊತ್ತಾ, ಬೆಳಗ್ಗೆ ರಾತ್ರಿ ಹೇಳ್ತೀನಿ ಅವಳಿಗೆ, ನಾವೆಲ್ಲರೂ ಹೊರಗಡೆ ಹೊರಡುವಾಗಲೂ ಅಷ್ಟೇ, ಖುಷಿಯಮ್ಮ ಇವತ್ತು ಇದಿದೆ, ಬೆಳಗ್ಗೆ ನೀನು ಬೇಗ ಎದ್ದೇಳಬೇಕು, ಬೆಳಗ್ಗೆ ಬೇಗ ಇದು ಸ್ನಾನ ಮಾಡ್ಕೋಬೇಕು ಅಮ್ಮ ಎಬ್ಬಿಸಿದ ತಕ್ಷಣವೇ ಅಂತ ಹೇಳಿರ್ತೀನಿ ಫ್ರೆಂಡ್ಸ್. ನಿಜವಾಗ್ಲೂ ಇದೋಳು ನಾನು ಬೆಳಗ್ಗೆ ಎದ್ದು ಖುಷಿಮ್ಮ ಆಯ್ತಮ್ಮ, ಅಮ್ಮ ಹೇಳಿದ್ದೆ ತಾನೇ ನೈಟು ಬೇಗ ಎದ್ದಾಳಬೇಕು ಅಂತ ಹೇಳಿ, ಎದ್ದಾಳ್ರಿ ಅಂದರೆ ಸಾಕು, ಎದ್ದು ಕುತ್ಕೊಂಡು ಬಂದು ಕಣ್ಣು ಮುಚ್ಕೊಂಡು ನಿಂತ್ಕೊಂಡೆ ಸ್ನಾನ ಮಾಡಿಸ್ಕೊತಾಳೆ, ನಿದ್ದೆ ಮಾಡ್ತಾಳೆ. ಅಂದರೆ ಅವಳು ಅಷ್ಟು ಫಸ್ಟಿಂದನೂ ಹಾಗೆ ಸ್ನಾನ ಮಾಡಿಸ್ಕೊತಾಳೆ, ಸೈಲೆಂಟಾಗಿರ್ತಾಳೆ, ಅಳಲ್ಲ. ಅದೇ ಬೇರೆ ಟೈಮಲ್ಲಿ ನಾವೇನಾದ್ರು ಎಬ್ಬಿಸೋಕೆ ಹೋದರೆ ಸಿಕ್ಕಾಬಟ್ಟೆ ಅಳ್ತಾಳೆ. ಆದರೆ ಈ ಥರ ನಾವು ಮೊದಲೇ ಹೇಳಿಟ್ಬಿಟ್ರೆ ಆರಾಮಾಗಿ ಅವಳ ಪಾಡಿಗೆ ಅವಳು ಮಾಡಿಸ್ಕೊತಾಳೆ. ಸ್ನಾನನೂ ಅಷ್ಟೇ, ರೆಡಿ ಆಗಿಬಿಟ್ಟು ಅಷ್ಟೇ ಸುಮ್ಮನೆ ಕೂತ್ಕೊತಾಳೆ. ಸೊ ಇವತ್ತಂತೂ ಆರಾಮಾಗಿದ್ಲು. ಕಯ್ಯ ಪಿಯ ಅಂತೆಲ್ಲ ಅಂತ ಇರಲಿಲ್ಲ. ಅದೊಂದು ಖುಷಿ ಅಂತ ಅನ್ನಿಸ್ತು ನನಗೆ. ಇನ್ನು ಮಕ್ಕಳಿಗೆಲ್ಲ ಇನ್ನು ಕಂಕಣ ಎಲ್ಲ ಕಟ್ಟಿದೆ, ಎಲ್ರಿಗೂ ಕಂಕಣ ಕಟ್ಟಿದಾಯಿತು. ನನಗೆ ಕಟ್ಟಿರಲಿಲ್ಲ. ಆಮೇಲೆ ಅವ್ರು ಲಾಸ್ಟಿಗೆ ನನಗೆ ಕಟ್ಟಿದ್ರು. ಸರಿ ಅಂತ ಹೇಳಿ ಪೂಜೆನೂ ಕೂಡ ಶುರು ಮಾಡ್ಕೊತಾ ಇದ್ವಿ. ಖುಷಿಯಾಗಿ ಅವಳಿಗೊಂಥರ ಕ್ಯೂರಿಯಾಸಿಟಿ, ನೋಡಿ ಎಲ್ಲ ಮಾಡ್ತಾಯಿದ್ರಲ್ಲ, ಅಮ್ಮ ನಾನು ಕಟ್ತೀನಿ, ಅಪ್ಪ ನಾನು ಕಟ್ತೀನಿ, ಅಮ್ಮ ನಾನು ಮಾಡ್ತೀನಿ ಅಂತ ಹೇಳಿ. ಆಮೇಲೆ ಅರ್ಶಿನ ಕುಂಕುಮ ನಾನು ಹಚ್ತೀನಿ ಅಂತ ಹೇಳಿ ಅವಳಿಗೆ ಮಾಡೋಕ್ಕೆ ಬಿಟ್ಬಿಡ್ಬೇಕು. ಇಲ್ಲ ಅಂತಂದರೆ ಕೈ ಅಂತ ಮತ್ತೆ ಶುರು ಆಗುತ್ತೆ. ಈ ಮಕ್ಕಳೇ ಹಂಗಲ್ವಾ, ಇವಾಗ ಯಾರು ಮಾಡ್ತಾಯಿದ್ರೆ ಅವಳಿಗೂ ಒಂಥರ ಇದಿರುತ್ತೆ, ಕ್ಯೂರಿಯಾಸಿಟಿ, ಇದು ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಹೇಳಿ. ಗಣಪಂಗೆ ಕುಂಕುಮಾರ್ಚನೆ ಎಲ್ಲ ಮಾಡಿ ಆಮೇಲೆ ಪೂಜೆ ಮಾಡೋಷ್ಟರಲ್ಲಿ ಖುಷಿಮಾಗಲಿ ನಿದ್ದೆ ಬರೋಕ್ಕೆ ಶುರು ಆಗಿಬಿಟ್ಟಿತ್ತು. ಕೂತ್ಕೊಂಡಿದ್ವಲ್ಲ ಸೈಲೆಂಟಾಗಿ ಎಲ್ರೂ, ನಿದ್ದೆ ಅವಳಿಗೆ. ಟಿ ವಿ ಬೇರೆ ಹಾಕೋಣ ಅಂತಂದರೆ ಟಿ ವಿನಲ್ಲಿ ದೇವ್ರದ್ದು ಸಾಂಗ್ಸ್ ಹಾಕಿದ್ವಿ, ದೇವ್ರ ಸಾಂಗ್, ಗಣೇಶನ ಸಾಂಗ್ಸ್ ಹಾಕಿದ್ವಿ. ಅಲ್ಲೂ ನೋಡೋ ಹಾಗಿಲ್ಲ. ಅವರಪ್ಪ ಅವಳನ್ನ ಎತ್ಕೊಂಡೆ, ಅವರಪ್ಪನ ಬಿಡ್ತಾಯಿಲ್ಲ ಅವಳು, ಅವರಪ್ಪ ಎತ್ಕೊಂಡೆ ಫುಲ್ ಕಂಪ್ಲೀಟಾಗಿ ಪೂಜೆ ಎಲ್ಲ ಮಾಡಿದ್ರು. ಕೊಡಿ ಅಂತ ಹೇಳಿದೆ, ಬಿಡ ನನ್ನ ಮಗಳು ಎತ್ಕೊಂಡೆ ನಾನು ಪೂಜೆ ಮಾಡ್ತೀನಿ ಅಂತೆಲ್ಲ ಸರ್ಕಸ್ ಮಾಡ್ತಾಯಿದ್ರು. ಆಯಿತು ಮಾಡಲಿ ಬಿಡು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೇ. ಆಮೇಲೆ ನಾವೇ ನೋಡ್ಲಾದರೆ ರಕ್ಷಿತ್ ಎತ್ಕೊಳ್ಳೋ ಅಂತ ಹೇಳಿದೆ. ನೋಡಿ ನಾನು ಎತ್ಕೊಳ್ಳೋಕೆ ಹೋಗ್ತಾಯಿದ್ದೀನಿ, ಬರ್ತಾಯಿಲ್ಲ ಅವಳು. ಸರಿ ನಾನು ಪೂಜೆ ಮಾಡಿಬಿಡೋಣ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ಒಂಥರ ಖುಷಿ ಅಂತ ಅನ್ನಿಸ್ತೈತಿ. ಏನಂದರೆ ನಾನು ಪದೇ ಹೇಳ್ತೀನಿ, ಇವಾಗ ಅಮ್ಮ ಇರ್ತಾಯಿದ್ರು, ಅಮ್ಮ ಮಿಸ್ ಆದರು. ಮತ್ತು ಭುವನನೂ ಕೂಡ ಬರ್ತಾಯಿದ್ದ ಗಣೇಶ ಹಬ್ಬಕ್ಕೆ, ಅವನು ಕೂಡ ಮಿಸ್. ಅವನು ಇವಾಗೆಲ್ಲ ಅವರಂತೂ ಅವನು ಫುಲ್ ಬ್ಯುಸಿ ಇದ್ದಾನೆ ಇವಾಗ. ಅವನು ಸಿಗೋದೇ ಕಷ್ಟ, ಫ್ರೀನೇ ಇಲ್ಲ ಅವನು. ಆ ಥರ ಬಿಸ್ನೆಸ್ ಮನ್ ಆಗಿಬಿಟ್ಟಿದ್ದಾನೆ ಅವನು. ಯಾರೂ ಇಲ್ಲ, ಕರೆದಿದ್ದ ಹಬ್ಬಕ್ಕೆ ಯಾರು ಬಂದಿರಲಿಲ್ಲ. ಇನ್ನೆಲ್ಲರೂ ಅವ್ರವ್ರ ಮನೆಗಳಲ್ಲಂದರೆ ಎಲ್ಲರೂ ಅವ್ರವ್ರೇ ಆಚರಿಸ್ತಾರಲ್ವ. ಸೊ ಆದ್ದರಿಂದ ಇನ್ನು ಯಾರೂ ಇಲ್ಲ ಅಂತ ಅನ್ನುವಾಗ, ನಾವು ಮಾತ್ರ 4 ಜನ ಅನ್ನುವಾಗ, ಇವಾಗ ರಮ್ಯಾ ಆಗಿರ್ಬೋದು, ಮಕ್ಕಳೆಲ್ಲ ಇರೋದು ಒಂಥರ ಖುಷಿ. ಎಲ್ಲರೂ ಸೇರ್ಕೊಂಡು ಮನೆ ತುಂಬ ಜನ ಇದ್ದಷ್ಟು ಹಬ್ಬ ಮಾಡೋದಕ್ಕೆ ಒಂಥರ ಖುಷಿ, ಹಬ್ಬದ ಸಡಗರ, ಏನೋ ಒಂಥರ ಮನಸ್ಸಿಗೆ ಸಂತೋಷ ಅಂತ ಅನಿಸುತ್ತೆ. ಸೊ ಇವ್ರ ಜೊತೆಯಲ್ಲಿ ಆ ದೇವರೇ ನಮಗೆ ಇದೆಲ್ಲ ಕರುಣಿಸಿದಾರೇನೋ ಅನ್ನೋ ಥರನೂ ಅನಿಸುತ್ತೆ. ನಾವು ಇನ್ನೊಬ್ಬರಿಗೆ ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ, ಆದ್ದರಿಂದ ನಮಗೇನು ಕೆಟ್ಟದಾಗಲ್ಲ ಅನ್ನೋದು ನನ್ನ ಮನಸ್ಸಿಗೆ ಅದಿರೋ ಅಂಥದ್ದು. ನಾವೆಲ್ರಿಗೂ ಒಳ್ಳೇದು ಬಯಸ್ತೀವಿ, ಮತ್ತು ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಚೆನ್ನಾಗಿರಲಿ ಅಂತಲೇ ಅಂದ್ಕೊತೀವಿ. ಏನೋ ನಮ್ಮ ಮನಸ್ಸು ಹೀಗೆ ನಿರಾಳವಾಗಿದೆ. ಆ ದೇವರು ಕೂಡ ಹಾಗೆಯೇ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಇನ್ನೊಬ್ಬರು ಯಶಸ್ಸನ್ನು ನೋಡಿ ಅದಿರೋದೇ ಹಾಗೆ ಅಲ್ವಾ, ಇನ್ನೊಬ್ಬರು ಯಶಸ್ಸನ್ನು ನೋಡಿ ಅಸೂಯೆ ಪಡಬಾರ್ದು,
ಚೆನ್ನಾಗಿರಲಿ ಅಂತ ಅನ್ಬೇಕು. ಆವಾಗ ನಾವು ಇನ್ನೊಬ್ರಿಗೆ ಚೆನ್ನಾಗಿರಲಿ ಅಂತ ಹಾರೈಸಿದ್ರೆ ಅಂದ್ಕೊಂಡ್ರೆ ನಾವು ಕೂಡ ಚೆನ್ನಾಗಿರ್ತೀವಿ, ನಮಗೂ ಕೂಡ ದೇವರು ಅದೇ ರೀತಿ ಚೆನ್ನಾಗೇ ಇಟ್ಟಿರ್ತಾರೆ. ಇನ್ನು ಮೊದಲಿಗೆ ಹೇಳಿದರು ಮಿಲಾನ್ 21 ಬಸ್ಕಿ ಹೊಡಿಬೇಕು ನೀನು ಅಂತ ಹೇಳ್ತಾಯಿದ್ರು. ಹಾಗೆಯೇ ಕೂಡ ಅವನಿಗೆ ಮಿಲನ್ಗೆ ಧನುಗೆ ಎಲ್ರಿಗೂ 21 ಬಸ್ಗೆ ಹೊಡೆಸಿದ್ರು. ಆಮೇಲೆ ನಾನು ರಮ್ಯಾ ಇಬ್ಬರು ತುಪ್ಪದ ಆರತಿ ಮಾಡಿದ್ವಿ. ಲಾಸ್ಟಿಗೆ ತುಪ್ಪದ ಆರತಿ ಮಾಡಿದ್ವಿ. ಒಂಥರ ಖುಷಿ ಅಂತ ಅನ್ನಿಸ್ತಿತ್ತು. ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ರಕ್ಷಿತ್ ಬಂದು ಪೂಜೆ ಎಲ್ಲ ಆಲ್ಮೋಸ್ಟ್ ಆಯ್ತಲ್ಲ, ಅವನು ನಾನೇನು ಮಾಡಿದ್ದೆ ಟೊಮೊಟೊ ಬಾತು, ಆ ಟೊಮೊಟೊ ಬಾತಿಗೆ ಒಂದು ಸ್ವಲ್ಪ ರಾಯ್ತ ಮಾಡಿಬಿಡ್ತೀನಿ ಅಮ್ಮ ಅಂತ ಹೇಳ್ತಾಯಿದ್ದ. ಬೇಡ ಕಣೋ, ಬಿಸಿ ಬಿಸಿ ಚೆನ್ನಾಗಿರುತ್ತೆ, ತುಪ್ಪ ಹಾಕ್ಕೊಂಡು ತಿಂದ್ಬಿಡೋಣ ಅಂತ ಹೇಳ್ತಾಯಿದ್ದೆ. ಅವ್ನು ನನಗೆ ರಾಯ್ತ ಬೇಕು, ತಿನ್ನೋರು ತಿನ್ನಂಗಿದ್ರೆ ತಿನ್ನಿರಿ, ಮಾಡಿಟ್ಟಿರ್ತೀನಿ ಜಾಸ್ತಿನೇ ಅಂತ ಹೇಳ್ತಾಯಿದ್ದ. ಸರಿ ಆಯಿತು ಮಾಡಪ್ಪ, ನಿನ್ನ ಇಷ್ಟ, ಹೆಂಗೆ ಬರುತ್ತೆ ಹಂಗೆ ಮಾಡು ಅಂತ ಹೇಳ್ತಾಯಿದ್ದೆ. ಸೊ ವ್ಲಾಗಲ್ಲಿ ಕಾಣಿಸಲ್ಲ ರಕ್ಷಿತ್ ಅಂತ ಹೇಳ್ತಿದ್ರಲ್ಲ, ಲಾಸ್ಟ್ ಟೈಮ್ ಇದ್ದ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಇದ್ದ. ಸುಮಾರು ಜನ ವಿಡಿಯೋದಲ್ಲಿ ತೋರಿಸಿದ್ದೆ, ಸ್ಕಿಪ್ ಮಾಡಿ ನೋಡಿರ್ತಾರೆ ಅಂತ ಅನಿಸುತ್ತೆ. ನೀವು ಸ್ಕಿಪ್ ಮಾಡಿ ನೋಡಲಿಲ್ಲ ಅಂತಂದರೆ ಗೊತ್ತಾಗುತ್ತೆ ಯಾರಿದ್ದಾರೆ, ಏನಾಗಿದೆ, ಏನು ಬಂದಿದೆ, ಏನು ಪೂಜೆ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಸ್ಕಿಪ್ ಮಾಡೋದ್ರಿಂದ ಗೊತ್ತಾಗೋದಿಲ್ಲ ಸುಮಾರು ಜನರಿಗೆ. ಆವಾಗ ಎಲ್ಲರೂ ಕ್ವಶನ್ ಮಾಡ್ತಾಯಿರ್ತಾರೆ, ಅದಕ್ಕೊಂದಷ್ಟು ಜನ ಅದೇ ಕ್ವಶನ್ಸ್ಗೆ ಲೈಕ್ ಮಾಡ್ತಾಯಿರ್ತಾರೆ. ಸೊ ನೋಡಿರೋರೇನು ಕೇಳೋದಕ್ಕೆ ಹೋಗೋದಿಲ್ಲ. ಇದ್ದಾನೆ ಅವನು ಮನೆಯಲ್ಲೇ ಇದ್ದಾನೆ, ಎಲ್ಲ ಹಬ್ಬದಲ್ಲೂ ಮನೆಯಲ್ಲೇ ಇರ್ತಾನೆ. ಸೊ ಮುಂದಿನ ವ್ಲಾಗ್ಗಳಲ್ಲೂ ಕೂಡ ಬರ್ತಾನೆ, ನೀವು ನೋಡ್ಬೋದು. ಯಾಕಂದರೆ ಡೈಲಿ ವ್ಲಾಗ್ಸ್ ಹಾಕ್ತೀನಿ ಅಂತ ಹೇಳಿದ್ನಲ್ವ, ಆದ್ದರಿಂದ ಈ 2 ಡೇಸ್ ನಾನು ಡೈಲಿ ವ್ಲಾಗ್ಸ್ ಹಾಕ್ತೀನಿ ಅಂತ ಹೇಳಿದೆ. ಹಿಂದಿನ ದಿನ 2 ವ್ಲಾಗ್ ಹಾಕೋಕ್ಕಾಗಲಿಲ್ಲ. ಇದೇನಾಯ್ತಂದರೆ 1.5 ಅವರ್ ವ್ಲಾಗ್ ಫುಲ್ ಕಂಪ್ಲೀಟ್ ಇತ್ತು ಅಂತ ಹೇಳಿದ್ನಲ್ಲ, ಎಡಿಟಿಂಗ್ ಮಾಡಿ ಇಟ್ಟಿದ್ದೆ, ವಾಯ್ಸ್ ಓವರ್ ಮಾತ್ರ ಕೊಡಬೇಕಾಗಿತ್ತು. ಅದು ಡಿಲೀಟ್ ಆಗಿಬಿಟ್ಟಿದೆ. ಮತ್ತೆ ನಾನು ಎಡಿಟಿಂಗ್ ಫ್ರೀ ಮಾಡಿಕೊಂಡು ಎಡಿಟಿಂಗ್ ಮಾಡಿ ಇವಾಗ ಬೆಳಗ್ಗೆನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರನೇ ಲೇಟ್ ಆಯಿತು. ಇಲ್ಲ ಅಂತಂದರೆ ಇದು ಮೊನ್ನೆ ಗುರುವಾರನೇ ವ್ಲಾಗ್ ಬಂದುಬಿಡ್ತಾಯಿತ್ತು. ಇದು ಹಾಕಿದ್ಮೇಲೆ ನೆಕ್ಸ್ಟ್ ವ್ಲಾಗ್ಗಳು ಹಾಕ್ಬೇಕಲ್ವ, ಹಿಂದೆ ಮುಂದೆನೂ ಕೂಡ ಹಾಕೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಇನ್ನು ಮಧ್ಯಾಹ್ನ ಮತ್ತೆ ಅಡುಗೆನೂ ಕೂಡ ಶುರು ಮಾಡ್ಕೊಂಡ್ಬಿಟ್ವಿ. ಎಲ್ಲ ತಿಂಡಿ ತಿಂದ್ಬಿಟ್ಟು ಅಡುಗೆನೂ ಮಾಡಿಬಿಡೋಣ, ಪಟಾಪಟ ಅಂತ ರೆಸ್ಟ್ ಮಾಡೋದು ಬೇಡ, ಆಮೇಲೆ ಬೇಕು ರೆಸ್ಟ್ ಮಾಡೋಣ ಊಟ ಮಾಡಿ ಅಂತ ಅಡುಗೆನೂ ಕೂಡ ಶುರು ಮಾಡಿಬಿಟ್ವಿ. ಅಡುಗೆನೂ ರೆಡಿ ಆಯ್ತು ಇವಾಗ. ಓಕೆ ಫ್ರೆಂಡ್ಸ್, ಆನ್ ಮಾಡಿದ್ಯಾ? ಓಕೆ, ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು. ಬೆಳಗ್ಗೆ ಅಡುಗೆ ಮಾಡೋ ಬರೋದಲ್ಲಿ ಕಾಫಿ ಕುಡ್ದಿಲ್ಲ ನಾನು. ಕಾಫಿ ಕುಡ್ದಿಲ್ಲ ಅಂತಂದರೆ ನಂಗೆ ಹಿಂಗೆ ಆದರೆ ತಲೆನೋವು ಶುರು ಹೋಗ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ತಲೆನೋವು ಬರ್ತಿತ್ತು. ಯಾಕೆ ತಲೆನೋವು ಬಂತು? ಕರೆಕ್ಟ್ ಟೈಮಿಗೆ ತಿಂಡಿನೂ ತಿಂದ್ವಿ, ಎಲ್ಲ ಆಯಿತು ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಇವಾಗ ಗೊತ್ತಾಯಿತು, ಓಹೋ ಕಾಫಿ ಕುಡ್ದಿಲ್ಲ ಅಂತ. ನನಗೆ ರೆಗ್ಯುಲರಾಗಿ ಒಂದು ಸ್ವಲ್ಪನಾದ್ರು ಕಾಫಿ ಕುಡಿಲೇಬೇಕು, ಕುಡಿಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ತಲೆನೋವು ಬಂದ್ಬಿಡುತ್ತೆ. ಸೊ ಹಾಲು ಬಿಸಿಗೆ ಇಟ್ಟಿದ್ದೆ, ಆದರೆ ಎಂತ ಕಾಫಿ ಮಾಡಿಲ್ಲ. ಅದಕ್ಕೆ ಇವಾಗ ಮತ್ತೆ ಹಾಲು ಬಿಸಿಗೆ ಇಟ್ಟಿದ್ದೀನಿ. ಇವಾಗ ಒಬ್ಬಟ್ಟಿಗೆ ಹೂರ್ಣ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಮಾಡಿದ್ದೀನಿ, ಜಾಸ್ತಿ ಇಲ್ಲ ಒಬ್ಬಟ್ಟು. ಯಾಕಂದ್ರೆ ಮೊನ್ನೆ ತನಕ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದು ಎಲ್ಲ ಇತ್ತು, ಆದ್ದರಿಂದ ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪನೇ ಮಾಡಿದ್ದೀನಿ ಇವಾಗ, ಜಾಸ್ತಿ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಹಬ್ಬ ಅಂತಂದರೆ ಸ್ವಲ್ಪ ಒಬ್ಬಟ್ಟು ಕಷ್ಟ ತಿನ್ನೋಕ್ಕೆ. ಅದಕ್ಕೋಸ್ಕರ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ಬಿಡ್ತೀನಿ. ಇವಾಗ ಒಬ್ಬಟ್ಟಿಗೆ ರೆಡಿ ಇದೆ. ಹಾಗೆ ಇಲ್ಲಿ ಕೋಸಂಬರಿ ದಾಳಿಂಬೆ ಸೌತೆಕಾಯಿ ಎಲ್ಲ ಹಾಕಿ ಮಾಡಿರೋದು ಕೋಸಂಬರಿ ರೆಡಿ ಇದೆ. ಹಾಗೆ ಇಲ್ಲಿ ಬಂದು ತರಕಾರಿ ಸಾಂಬಾರು ರೆಡಿ ಇದೆ. ತರಕಾರಿ ಬೆಂಡೆಕಾಯಿ, ನುಗ್ಗೆಕಾಯಿ, ಗೆಡ್ಡೆಕೋಸು, ಬೀನ್ಸ್ ಇದೆಲ್ಲ ಆಲೂಗಡ್ಡೆ ಹಾಕಿ ಮಾಡಿರೋ ಸಾಂಬಾರು ಇದು. ಇವಾಗ ಎಷ್ಟು ಚಿತ್ರಾನ್ನದ ಗೊಜ್ಜು ಕಲಿಸ್ದೆ. ಇವಾಗ ನಿಂಬೆಹಣ್ಣು ಚಿತ್ರಾನ್ನ ಮಾಡಿದ್ದೆ, ಅದು ಇವಾಗ ತಾನೇ ಮಿಕ್ಸ್ ಮಾಡಿ ಇವಾಗ ರೈಸ್ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಕಾಳುಳ್ಳಿ ಮಾಡಿದೆ. ಕಾಳುಳ್ಳಿ ಸ್ಟ್ಯಾಂಡರ್ಡ್ ಇದಿರಬೇಕು, ನನಗೆ ತುಂಬ ಇಷ್ಟ ಇದು. ಹಬ್ಬದಲ್ಲಿ ಅಂದರೆ ಇದೊಂಥರ ಆ ರುಚಿನೇ ಒಂದು ಬೇರೆ ಬರುತ್ತೆ. ಬೀಟ್ರೋಟು, ಗೆಡ್ಡೆಕೋಸು, ಆಲೂಗೆಡ್ಡೆ, ಬಟಾಣಿ, ಕಡಲೆಕಾಳು, ಬೀನ್ಸ್, ಹೂಕೋಸು ಎಲ್ಲ ಹಾಕಿ ಗೆಡ್ಡೆಕೋಸು ಎಲ್ಲ ಹಾಕಿ ಮಾಡಿರುವಂಥದ್ದು ಇದೊಂದು ರೆಡಿ ಇದೆ. ಅದು ಬಿಟ್ಟರೆ ಇನ್ನು ರೈಸ್ ಆಯ್ತಲ್ಲ, ಇದು ಬಿಸಿಯನ್ನು ಮಾಡಿದ್ದೆ. ಇವಾಗ ಇದೊಂದಿಷ್ಟು ಸಾಂಬಾರಿಗೆ ಹಾಗೆ ಅದು ಚಿತ್ರಾನ್ನ ಕಲಿಸಿದ್ದೀನಿ. ಅದು ಬಿಟ್ಟರೆ ಬೆಳಗ್ಗೆ ಒಂಚೂರದೆ ಟೊಮೊಟೊ ಬಾತ್ ಮಾಡಿದ್ದೆ, ಅದು ಕೂಡ ಹಾಗೇ ಇದೆ. ಇನ್ನು ಒಬ್ಬಟ್ಟು ಸಾರು ಮಾಡಿದ್ದೀನಿ ಇವತ್ತು. ಸೂಪರ್. ಇಷ್ಟು ಅಡುಗೆಗಳು ಮಾಡಿದ್ದೀನಿ. ಇವಾಗ ಒಬ್ಬಟ್ಟು ಮಾಡಬೇಕು. ಒಬ್ಬಟ್ಟು ಮಾಡಿ ನೈವೇದ್ಯಕ್ಕೆ ಇಡಬೇಕು. ನೈವೇದ್ಯಕ್ಕೆ ಇಟ್ಟು ಪಟ್ಪಟ್ ಅಂತ ಹಣ ಕರೆಕ್ಟ್ ಆಗುತ್ತೆ. ಏನಾದ್ರೆ ನಾವೇ ಆಗಿದ್ದಿದ್ರೆ ಮಾಡ್ತಾ ಇರಲಿಲ್ಲೇನೋ.
ಎಲ್ಲರೂ ಇರೋದಕ್ಕೆ ಮಕ್ಕಳೆಲ್ಲ ಇರೋದಕ್ಕೆ ಒಂಥರ ಮಾಡಲಿಲ್ಲ ಅಂತಂದ್ರೆ ಅದು ಹಬ್ಬ ಅಂತ ಅನ್ಸಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಅಡುಗೆ ಮಾಡಿದೆ. ಇಲ್ಲಾಂದರೆ ಸಿಂಪಲಾಗಿ ಮಾಡಿಬಿಡ್ತಾ ಇದ್ವಿ. ಯಾಕಂದರೆ ಈಗ 15 ದಿನದಲ್ಲಿ ಹಬ್ಬ ಮಾಡಿರೋದು, ಮತ್ತೆ ಇವಾಗ ಹಬ್ಬದ ಅಡುಗೆ ಅಂದರೆ ಒಂಥರ ಆದ್ರೂ ಎಲ್ಲ ಮಕ್ಕಳೆಲ್ಲ ಇದಾರಲ್ಲ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡಿದ್ವಿ. ಇವಾಗ ಒಬ್ಬಟ್ಟು ಮಾಡಿ ದೇವರಿಗೆ ಒಂಚೂರು ಗಣಪತಿಗೆ ನೈವೇದ್ಯಕ್ಕೆ ಪಾಸ್ ಮಾಡೋದು ಚಿಕ್ಕಮ್ಮ. ನಾವು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಇನ್ನೇನು ತಿಂಡಿ ತಿನ್ನಬೇಕು ಅನ್ನೋಷ್ಟರಲ್ಲಿ ಕುಚಿಮ್ಮ ಮಲ್ಕೊಂಡ್ಬಿಟ್ಲು. ಅಯ್ಯೋ ನನಗೆ ಅದೊಂದು ಬೇಜಾರಾಗ್ತಿತ್ತು. ಅಯ್ಯೋ ತಿಂಡಿ ತಿನ್ನೋ ಟೈಮ್ಗೆ ಕರೆಕ್ಟಾಗಿ ಮಲ್ಕೊಬಿಟ್ಲಲ್ಲ, ಒಂಚೂರು ತಿಂಡಿ ತಿಂದಾದ್ಮೇಲೆ ಅವಳು ಮಲ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಯಾಕಂದ್ರೆ ಬೆಳಗ್ಗೆಯಿಂದ ಯಾರೂ ಏನು ತಿಂದಿರಲಿಲ್ಲ. ಅವಳು ಹಾಲು ಕೂಡ ಏನು ಕುಡಿಯೋದಿಲ್ಲ, ಫೋರ್ಸ್ ಮಾಡಿಸ್ಬೇಕು ಕುಡಿ ಏನಾದರೂ ಹಾಲು ಅಂತ. ಇನ್ನು ಎದ್ದಾದ್ಮೇಲೆ ಅವಳಿಗೆ ಒಂಚೂರು ತಿನ್ನಿಸ್ದೆ. ಆಮೇಲೆ ಎದ್ದಾದ್ಮೇಲೆ ಅವಳು ಧನು ಜೊತೆ ಸೈಕಲ್ ಆಟ ಆಡ್ಕೊಂಡಿದ್ಲು. ನಮ್ಮ ಶೌರಿ ಬಂದಿದ್ದಾನೆ ಗಣೇಶನ ನೋಡೋಕ್ಕೆ. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಆ ಟೈಮಲ್ಲಿ ಬಂದವನೇ ಎಲ್ಲರೂ ಅಪ್ಪ ಮಕ್ಕಳೆಲ್ಲ ಊಟ ಮಾಡ್ತವ್ರೆ. ಒಬ್ಬಟ್ಟಿಂದ ಲೆಮನ್ ರೈಸು. ಶೌರಿ ಏನಂತ ಬಿಡ್ಕೊತ ಇದೆಯಾ ಗಣಪಂಗೆ? ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ, ಆಯಸ್ಸು ಆರೋಗ್ಯ ಕೊಡಪ್ಪ ಅಲ್ಲ ಶೌರಿ? ಹೇಳು ಶ್ಯಾಮ ಏನಂತ? ನೆಕ್ಸ್ಟ್ ಆಡಿನಾ ಫೆರಾರಿನಾ? ಬಿ ಎಮ್ ಡಬ್ಲ್ಯೂ ಇದೆಯಲ್ಲ ಆಲ್ರೆಡಿ, ಅದಿದೆಯಾ? ತೋರಿಸು ತೋರಿಸು. ಯಾವುದದು? ಎಲ್ರಿಗೂ ಊಟ ಕೊಟ್ಟಿದ್ದೀವಿ. ಇವಾಗ ಶೌರಿಗೆ ಊಟ ಮಾಡು ಅಂತ ಹೇಳಿದ್ವಿ. ಮಾಡ್ತಾವನೆ. ಅವ್ರ ಮನೆ ಕರ್ಡ್ ರೈಸ್ ತಿನ್ಕೊಂಡ್ಬಂದಿದ್ದಂತೆ, ಬೇಡ ಅಂದ. ಅವ್ನ ಫ್ರೆಂಡ್ ಕರ್ಕೊಂಬಂದಿದ್ದಾನೆ, ಅವ್ನಿಗೆ ಊಟ ಬೇಡ ಅಂತೆ. ಅವ್ರ ಊಟ ಆಯ್ತಂತೆ ಅವ್ರ ಮನೆಯಲ್ಲಿ. ಅವ್ರ ಮನೆ ಗಣೇಶ ಕೂರಿಸಿದ್ರಂತೆ. ಹಾಯ್ ಮಾಡು ಶೌರಿ. ಹಾಯ್. ಏನು ನಿನ್ನ ಹೆಸರು? ಶೌರ್ಯನಾ ನಿನ್ನ ಹೆಸರು? ಎಷ್ಟನೇ ಸ್ಟ್ಯಾಂಡರ್ಡು? ಫಸ್ಟ್ ಸ್ಟ್ಯಾಂಡರ್ಡಾ? ಅಯ್ಯಪ್ಪ ಎಷ್ಟು ದೊಡ್ಡ ಮಗ ಆಗೋಯ್ತಪ್ಪ. ಯಾವುದು ಏನು ಇಷ್ಟ ಆಯ್ತು ನಿನಗೆ? ಒಬ್ಬಟ್ಟ ಲೆಮನ್ ರೈಸಾ? ಎಲ್ಲ ಇಷ್ಟ ಆಯ್ತಾ? ಕಡುಬು ಕೊಟ್ಟಿದ್ದೀನಿ, ಸ್ವೀಟ್ ಕೊಟ್ಟಿದ್ದೀನಿ, ಎಲ್ಲ ತಿಂತಾವ್ರೆ ನಿಧಾನಕ್ಕೆ. ನಮ್ಮ ಮಗು ಮುದುಕಿ ಕೂತಂಗೆ ಕೂತಿತ್ತು ಇಷ್ಟೊತ್ತವರೆಗೂ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅವರು. ಹಬ್ಬ ಬಂದರೆ ಅವ್ರಿಗೆ ಉಪವಾಸ. ಮನೇಲಿ ಯಾರು ಒಬ್ರು ಉಪವಾಸ ಇರಬೇಕಲ್ಲ, ಅದಕ್ಕೆ ನನ್ನ ಮಗಳು ಉಪವಾಸ ಅವಳೆ. ಹಂಗೆ ಕತೆ. ಸೊ ಎಲ್ಲ ಆಯಿತು. ನಾವು ಊಟ ಮಾಡಬೇಕು. ಹುಡುಗರು ಬಂದ್ರಲ್ಲ, ಅದರಿಂದ ಅವ್ರು ಊಟ ಮಾಡಾದ್ಮೇಲೆ ನಾವು ಮಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನು ಎಲ್ಲ ಊಟ ಎಲ್ಲ ಆದಮೇಲೆ ರೆಸ್ಟ್ ಮಾಡೋಂಗೆ ತಲೆನೋವು ಜಾಸ್ತಿ ಆಗಿಬಿಡ್ತು. ನನಗೆ ಒನ್ ಟೈಮ್ ಆದರೂ ಕಾಫಿ ಕುಡಿಬೇಕು. ಇವತ್ತು ಕಾಫಿ ಕುಡಿಯೋದು ಅಡುಗೆ ಮಾಡೋ ಬರದಲ್ಲಿ ಕಾಫಿ ಕುಡಿಯೋದನ್ನೇ ಮರೆತುಬಿಟ್ಟೆ. ಸೊ ಆದ್ದರಿಂದ ತಲೆನೋವು ಶುರು ಆಗ್ಬಿಡ್ತು. ಕಾಫಿ ಕುಡಿಲಿಲ್ಲ ಅಂದರೆ ನಂಗೆ ತಲೆನೋವು ಶುರು ಆಗಿಬಿಡುತ್ತೆ. ಸೊ ಆದ್ದರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಒಂದು ಸ್ವಲ್ಪ ರಕ್ಷಿತ್ ಕಾಫಿ ಮಾಡಿಕೊಟ್ಟು ಆಮೇಲೆ ಕುಡಿದು ಮತ್ತೆ ಫ್ರೆಶಪ್ ಆಗಿ ಮತ್ತು ಸಂಜೆ ಪೂಜೆ ಮಾಡ್ತಾಯಿದ್ವಿ. ಇವಾಗ ಕಡಲೆಕಾಳು ಉಸ್ಲಿ. ಬೆಳಗ್ಗೆ ಎಲ್ಲ ಕಡುಬು ಮತ್ತು ಮೋತಿಚೂರು ಲಡ್ಡು ಮತ್ತು ಕಡಲೆಕಾಯಿ ಈ ಥರ ನೈವೇದ್ಯಕ್ಕೆ ಇಟ್ಟಿದ್ವಲ್ಲ. ಇವಾಗ ಬಂದು ಕಡಲೆಕಾಳು ಉಸ್ಲಿ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಟ್ಟು ಇವಾಗ ಪೂಜೆ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು. ಖುಷಿ ಮಾಡಿ ಡ್ಯಾನ್ಸ್ ಆಡ್ತಾಯಿದ್ಲು. ಅದಕ್ಕೋಸ್ಕರನೇ ಎಲ್ಲರೂ ಏನೇನೋ ಮಾತಾಡ್ತಾಯಿದ್ವಿ, ನಗ್ತಾಯಿದ್ವಿ. ಅದಕ್ಕೋಸ್ಕರ ಏನಂದರೆ ಹಾಗೆ ಹಾಕ್ಬೋದಾಗಿತ್ತು. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕೆಂದರೆ ಅಲ್ಲಿ ಟಿ ವಿನಲ್ಲಿ ಸಾಂಗ್ ಓಡ್ತಾಯಿತ್ತು. ಅದು ಹಾಕಿದ್ರೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ಸೊ ಅದಕ್ಕೋಸ್ಕರನೇ ವಾಯ್ಸ್ ಓವರಲ್ಲಿ ಹೇಳ್ತಾಯಿದ್ದೀನಿ. ಅಲ್ಲಿ ನೋಡಿ, ಅಲ್ಲಿ ಬಂದರು ಅಷ್ಟೇ. ಧನು ಮೇಲೆ ಹೋಗಿ, ಧನು ಅಂದರೆ ಅವಳಿಗೆ ಇಷ್ಟ. ಅವನನ್ನು ಬಿಡೋದೇ ಇಲ್ಲ. ಹೋಗಿ ಅವನಿಗೂ ಹುಷಾರಿಲ್ಲ. ಇಬ್ಬರು ಪೇಷಂಟ್ಗಳೇ. ಅದಕ್ಕೆ ಧನುನ ಒಂದು ವಾರ ಇಲ್ಲೇ, ಧನು ಅವ್ರ ಅಜ್ಜಿ ಮನೆಯಲ್ಲಿರೋದು. ಅಲ್ಲಿಂದ ಕರ್ಕೊಂಡು ಒಂದು ವಾರ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ವಿ. ಹುಷಾರಿಲ್ವಲ್ಲ, ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ಲಿ, ಸ್ಕೂಲ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ. ಅದರಿಂದ ಒಂದು ವಾರದಿಂದ ಅವನ ಜೊತೆನೇ ಇರೋದಕ್ಕೆ ಅವಳಿಗೆ ಒಂಥರ ಖುಷಿ. ಅವ್ನ ಮೈ ಮೇಲೆ ಬೀಳ್ತಾಳೆ, ಅವಳು ತೊಡೆ ಮೇಲೆ ಮಲ್ಕೊತಾಳೆ. ಅವಳಿಗೆ ಒಟ್ಟಿನಲ್ಲಿ ಮಿಲನ್ಗಿನ್ನ ಇವನೇ ತುಂಬ ಇಷ್ಟ. ಅದಾದಮೇಲೆ ಕೀರ್ತಿ ಬಂದರು. ಕೀರ್ತಿ ಬಂದಿದ ತಕ್ಷಣವೇ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡಾದ್ಮೇಲೆ ಕೀರ್ತಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟೆ. ಬಬ್ರನ್ನ ಕರ್ಕೊಂಬಂದಿದ್ರು. ಏನಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಥರ ಖುಷಿಮ ಅರಿಶಿನ ಕುಂಕುಮ ಕೊಡಬೇಕು ಅಂತ ಆಸೆ ಇತ್ತು ಅಷ್ಟೇ. ಆದರೆ ಒಂದು ಸ್ವಲ್ಪ ಅವತ್ತೊಂದು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಇವತ್ತು ಅದಕ್ಕೆ ಹೇಳಿದೆ, ಅಮ್ಮ ನೀನೇ ಕೊಡಬೇಕು ಓಕೆನಾ ಅಂತ ಹೇಳಿದೆ. ಆಯಿತು ಅಮ್ಮ ಅಂತ ಅಂದ್ಲು.
ಇವಾಗ ಕೀರ್ತಿರು ಬಂದ್ರಲ್ಲ ಬಂದ ತಕ್ಷಣನೇ ಅವ್ರಿಗೆ ಅರಿಶಿನ ಕುಂಕುಮ ಕೊಡ್ತಾಯಿದ್ಲು. ಇನ್ನು ಬಬ್ರೂನ್ ಬಂದವನಲ್ಲ ಸೈಲೆಂಟಾಗಿ ಇಬ್ಬರು ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ಇವಾಗ ಗಣೇಶ ಸಾಂಗ್ಸ್ನ ತೆಗೆದ್ಬಿಟ್ಟು ಅವರಿಬ್ಬರು ಇಷ್ಟಪಡೋದು ಏನಂತಂದರೆ ಕಾರ್ಟೂನು ಬೂಬಾ ಹಾಕಮ್ಮ ಅಂತ ಹೇಳ್ತಾರೆ. ಸೊ ಬೂಬಾ ಹಾಕ್ಬಿಟ್ರೆ ಸಾಕು, ಅವ್ರ ಪಾಡಿಗೆ ಅವ್ರು ನೋಡ್ಕೊಂಡು ಕೂತ್ಕೊತಾರೆ. ಕೀರ್ತಿ ಏನು ನಿಖಿತಾ ಇಷ್ಟೆಲ್ಲ ಅಡುಗೆ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಿದ್ರು. ಅಂದರೆ ನಾನೇನು ಅಷ್ಟು ಅಡುಗೆ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಕೀರ್ತಿಗೆ ಮಧ್ಯಾಹ್ನನೇ ಹೇಳಿದೆ, ಬನ್ನಿ ಕೀರ್ತಿ ಸಿಂಪಲಾಗಿ ಮಾಡ್ತೀನಿ. ಅವರು ಗಣೇಶನ ಕೂರಿಸಿದ್ರು. ನಾನೇನು ಮಾಡಲ್ಲ ನಿಖಿತಾ ಸಿಂಪಲ್ ಅಂತ ಹೇಳಿದರು. ನಾನು ಬನ್ನಿ ಕೀರ್ತಿ ಊಟಕ್ಕೆ ಇಲ್ಲಿಗೆ ಅಂತ ಹೇಳಿದೆ. ಅವರು ಇಲ್ಲ ನಿಖಿತಾ ನಾನು ಟೊಮೊಟೊ ಬಾತ್ ಮಾಡಿದ್ದೆ, ಅದನ್ನು ತಿಂದ್ವಿ, ಲೇಟ್ ಆಗಿಬಿಡ್ತು, ಊಟ ಮಾಡೋ ಥರ ಇರಲ್ಲ, ಸಂಜೆ ಬೇಕಾದ್ರೆ ಬರ್ತೀನಿ ಅಂತ ಹೇಳಿದರು. ಸರಿ ಇವಾಗ ಬಂದ್ರಲ್ಲ ಊಟ ಮಾಡಿ ಅಂತ ಹೇಳಿದೆ. ಇಲ್ಲ ಗಣೇಶ ವಿಸರ್ಜನೆ ಆದಮೇಲೆ ಬೇಕಾದ್ರೆ ಇಲ್ಲಿಗೆ ಊಟಕ್ಕೆ ಬರ್ತೀನಿ, ಇವಾಗ ಇಲ್ಲ ನೀವು ಬನ್ನಿ ಮನೆಗೆ ಅಂತ ಹೇಳಿ ಹೊರಟ್ರು. ಇನ್ನು ಎಲ್ಲರೂ ಬರ್ತಾಯಿದ್ರಲ್ಲ, ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬರ್ತಾರಲ್ಲ ಹೆಣ್ಮಕ್ಳು ಮುತ್ತೈದೆಯಂದಿರು, ಆ ಥರ ಗಣೇಶ ಹಬ್ಬದಲ್ಲಿರಲ್ಲ. ಯಾಕೆ ಅಂತಂದರೆ ಇವಾಗ ಅಲ್ಲಾದರೂ ಒಂದು 10-15 ಜನನಾದ್ರು ಬರ್ತಾರೆ, ಇಲ್ಲಿ ಒಂದು 5-6 ಜನ ಅಷ್ಟೇ. ಯಾಕೆ ಅಂದರೆ ಎಲ್ಲರೂ ಇವಾಗ ಗೌರಿ ಗಣೇಶ ಹಬ್ಬ ಅಂದರೆ ಊರ ಕಡೆ ಹೋಗಿರ್ತಾರೆ, ರಜಾ ಇರುತ್ತೆ, ತಾಯಂದಿರು ತವ್ರ ಮನೆಗೆ ಹೋಗಿರ್ತಾರೆ, ಇಲ್ಲ ಅವ್ರು ಎಲ್ಲೋ ದೇವಸ್ಥಾನಗಳಿಗೆ ಹೋಗಿರ್ತಾರೆ, ಆ ಥರ ಇರುತ್ತೆ. ಸೊ ಆದ್ದರಿಂದ ಇದರಲ್ಲಿ ಇಲ್ಲ ರೀ ಇಲ್ಲಿದ್ದೀನಿ ರೀ ಅಂತ ಹೇಳ್ತಾರೆ. ಸರಿ ಇರೋಷ್ಟು ಜನ ಮಾತ್ರ ಬನ್ನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ಇವು ಚೈತ್ರ ಬಂದಿದ್ದರು, ರಮಾ ಬಂದಿದ್ದರು, ಅವ್ರಿಗೂ ಕೂಡ ಎಲ್ಲರಿಗೂ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ಆಮೇಲೆ ನಾನು ಕೂಡ ಕೀರ್ತಿ ಮನೆಗೆ ಹೊರಟೆ. ಕೀರ್ತಿ ಪಕ್ಕದಲ್ಲೇ ಅಲ್ವಾ, ಸೊ ಹೋಗಿ ಒಂದು ವಿಸಿಟಿಂಗ್ ಹೋಗಿ ಬಂದುಬಿಡ್ತೀನಿ ಅಂತೇಳಿ ಅಲ್ಲಿ ಹೋಗಿ ವೀಡಿಯೋ ಮಾಡಿದ್ದೆ ಕ್ಲಿಪ್ಪಿಂಗ್ಸು, ಅದೆಲ್ಲನೂ ಮಿಸ್ ಆಗಿಬಿಟ್ಟಿದೆ, ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಯಾಕೆ ಅಂತ ಗೊತ್ತಿಲ್ಲ ನನಗೂ. ಇನ್ನು ಮನೆಗೆ ಬಂದು ನೆಕ್ಸ್ಟು ನಾವು ಕೂಡ ಇವಾಗ ಗಣೇಶನ ಒಂದೇ ದಿನವೇ ಅವತ್ತಿನ ದಿನವೇ ಸಂಜೆ ವಿಸರ್ಜನೆ ಮಾಡಿಬಿಡ್ತೀವಿ. ಸೊ ಆರತಿ ಎಲ್ಲ ತೆಗೆದು ಇದೆಲ್ಲ ಶಾರ್ಟ್ ಆಗಿದೆ ಅಷ್ಟೇನೆ. ಸ್ವಲ್ಪ ಆರತಿಯಲ್ಲಿ ತೆಗೆದು ಆಮೇಲೆ ಗಣೇಶ ವಿಸರ್ಜನೆ ಮಾಡೋಕ್ಕೆ ಹೋಗ್ತಾಯಿದ್ವಿ. ನಾವು ಯೂಶಲಿ ವರ್ಷ ಹೆಂಗೆ ಅಂದರೆ ಮನೆಯಲ್ಲಿ ಒಂದು ಹೊಸ ಬಕೆಟ್ ಇದಕ್ಕೆ ಅಂತ ಇಟ್ಟಿರ್ತೀವಿ, ಅಲ್ಲೇನೇ ವಿಸರ್ಜನೆ ಮಾಡ್ತಾಯಿದ್ವಿ. ಇಲ್ಲಿ ಎಲ್ಲರೂ ವಿಸರ್ಜನೆ ಮಾಡೋಕ್ಕೆ ಅಂತಲೇ ಇಲ್ಲಿ ಮಾಡಿಕೊಟ್ಟಿರ್ತಾರೆ, ಒಂದು ಟಬ್ ಥರ ಎಲ್ಲ ಇಟ್ಟು ಮಾಡಿಕೊಟ್ಟಿರ್ತಾರೆ. ಅದರಿಂದ ಇಲ್ಲೇ ಬಿಟ್ಬಿಡೋಣ ಅದು ಯಾಕೆ ಅಂತ ಅಂದ್ಕೊಂಡು ಇವಾಗ ಎಲ್ಲರೂ ಹೊರಟ್ವಿ. ಅವರು ಮಿಲನ್ ಇಬ್ಬರೇ ಹೋಗ್ತೀವಿ ಅಂತ ಹೇಳಿದರು. ಇನ್ನು ಖುಷಿಮಾ ಆಟ ಮಾಡೋಕ್ಕೆ ಶುರು ಮಾಡಿಕೊಂಡ್ಳು, ನಾನು ಬರ್ತೀನಿ ಅಂತ. ಆಮೇಲೆ ರಮ್ಮಿಂಗೆ ಇಲ್ಲೇ ಇರು, ನಾವು ಹೋಗ್ಬಿಟ್ಟು ಬರ್ತೀವಿ, ಇನ್ನು ಮನೆ ಕ್ಲೋಸ್ ಮಾಡಬಾರ್ದಲ್ಲ ಡೋರು ಅಂತ ಹೇಳಿ ನಾವು ನಾನು ಮತ್ತು ಮಿಲನು, ಧನು, ಸೋಮ್, ರಕ್ಷಿತ್ ಎಲ್ಲರೂ ಬಂದ್ವಿ. ಸೊ ಕೀರ್ತಿಯವರು ಬಿಡಬೇಕಾಯ್ತಲ್ಲ, ಜೊತೆಯಲ್ಲಿ ಎಲ್ಲರೂ ಹೋಗಿ ಗಣೇಶನ ವಿಸರ್ಜನೆ ಮಾಡಿಬಿಟ್ಟು ನೋಡಿ ಈ ಥರ ಬಿಟ್ಟಿರು. ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಮಾಡಿದರು, ಈ ಸರಿ ಏನೋ ಚಿಕ್ಕದಾಗಿ ಮಾಡಿಬಿಟ್ಟಿದ್ರು. ಅಂದರೆ ಚಿಕ್ಕದಾಗಿ ಅಂದರೆ ಡ್ರಮ್ ಥರ ಇಟ್ಟಿದ್ರು, ಅದರಲ್ಲೇ ಬಿಟ್ವಿ. ಇನ್ನೆಲ್ಲ ಮನೆಗೆ ಹೊರಡೋಣ. ಸೋಮ್ ಏನಂದರೆ ತಲೆ ತೆಗಿಸ್ರಿ, ತಲೆ ಎತ್ಬೇಡ್ರಿ ಮೇಲೆ ಅಂತ. ಯಾಕೆ ಅಂದರೆ ಮೇಲ್ಗಡೆ ಗಣೇಶ ಹಬ್ಬದ ದಿನ ಚಂದ್ರನ ನೋಡಬಾರ್ದು, ದೋಷ ಅಂತ ಹೇಳ್ತಾರಲ್ಲ. ಸೊ ಅದೇ ವರ್ಷ ಸೋಮ್ ಅದೇ ಹೇಳೋದು, ತಲೆ ತೆಗಿಸ್ಕೊಂಬನ್ರಿ ಅಂತ. ನಾನು ಹೇಳ್ತಾಯಿದ್ದೆ ಬನ್ನಿರಿ, ಮಳೆ ಬಂದೈತೆ, ಚೆನ್ನಾಗಿ ಮೋಡ ಎಲ್ಲ ಮುಚ್ಕೊಂಡಿದೆ, ಇನ್ಯಾವ ಚಂದ್ರ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ದೆ. ಆದ್ರೂ ಪರವಾಗಿಲ್ಲ ನೀವು ತಲೆ ತೆಗೆಸ್ಕೊಂಡೇ ಬನ್ನಿರಿ ಅಂತ ಎಲ್ರಿಗೂ ಹೇಳ್ತಾಯಿದ್ರು. ಇನ್ನು ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶನ ಕೂರಿಸಿದ್ರಲ್ಲ, ಆ್ಯಂಪಿ ಥಿಯೇಟ್ರ್ ಹತ್ರ ಕೂರಿಸಿದ್ರು. ಸೊ ಚೆನ್ನಾಗಿ ಮಾಡಿದರು, ಸಿಂಪಲ್ಲಾಗಿ ಚೆನ್ನಾಗಿ. ಅಂದರೆ ಮಳೆ ಬಂದ್ರೂ ನಿಂದೇ ಇರೋ ಥರ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಸೇರಿಕೊಂಡು ಒಂದು ಫೋಟೋ ತೊಗೊಂಡು ಎಲ್ಲರೂ ಮತ್ತೆ ಮನೆ ಕಡೆಗೆ ಬಂದ್ವಿ. ಅಲ್ಲೂ ಕೂಡ ಲಡ್ಡು ಕೊಟ್ಟರು, ಮೋತಿಚೂರ್ ಲಡ್ಡು ಕೊಟ್ಟರು. ಮತ್ತು ಕೀರ್ತಿಯವರು ಅಷ್ಟೇ ಮನೆಗೆ ಹೋಗ್ತೀವಿ ಅಂತ ಹೋಗಿ ಹಿಂಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೋದಲ್ಲ, ಮತ್ತೆ ಮನೆಗೆ ಹೋಗಿ ಮತ್ತೆ ಬಂದು ಸುಮ್ಮನೆ ರಿಸ್ಕ್ ಅಲ್ವಾ, ಊಟ ಮಾಡ್ಕೊಂಡೇ ಹೋಗ್ಬಿಡಿ ಕೀರ್ತಿ ಅಂತ ಅಂದೆ. ಅವರು ಕೂಡ ಇವಾಗ ನಮ್ಮ ಮನೆಗೆ ಬರ್ತಾಯಿದ್ದಾರೆ. ಬಂದ ತಕ್ಷಣ ಎಲ್ಲ ಮಕ್ಕಳೆಲ್ಲ ಮಾಡಿದ್ದೆಲ್ಲ ಚಿತ್ರಾನ್ನ ಬೇಕಾ ಇಲ್ಲ ಯಾರ್ಯಾರಿಗೆ ಬೇಕು, ಮತ್ತು ನಮ್ಮ ಆಪೋಸಿಟ್ ಇದ್ದಾರೆ ನೇಬರಲ್ಲ ಆಂಟಿ, ಅವರು ಕೂಡ ಸ್ವಲ್ಪ ಬಿಸಿಬೇಳೆ ಬಾತ್ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ಅವರು ಅಯ್ಯಂಗಾರ್ ಆ ಥರ ಬಿಸಿಬೇಳೆ ಬಾತ್, ಅವ್ರು ಅಯ್ಯಂಗಾರೇ ಅನಿಸುತ್ತೆ. ಸೊ ಆ ಥರ ಬಿಸಿಬೇಳೆ ಬಾತ್ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಇದನ್ನು ಎಲ್ಲ ಎಲ್ಲರೂ ಶೇರ್ ಮಾಡ್ಕೊಂಡು ಸ್ವಲ್ಪ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೋ, ಇಲ್ಲ ಅಂತಂದರೆ ಎಲ್ಲರೂ ಸ್ವಲ್ಪ ಎಲ್ಲ ಟೇಸ್ಟ್ ಮಾಡಲಿ ಅಂತೆಲ್ಲ ಮಾಡಿ ಎಲ್ಲರೂ ಊಟ ಮಾಡಿ ಇವತ್ತಿನ ಹಬ್ಬನ ಆಚರಣೆ ಮಾಡಿದ್ವಿ. ಚೆನ್ನಾಗಿತ್ತು, ಒಂಥರ ಖುಷಿ ಅಂತ ಅನ್ನಿಸ್ತು ಎಲ್ಲರ ಜೊತೆ. ಇವತ್ತಂತೂ ಒಂದು ಸ್ವಲ್ಪ ಖುಷಿಯಾಗಿದೆ. ಮತ್ತು ನಾನು ಇವತ್ತು ಬೆಳಗ್ಗೆ ವೇರ್ ಮಾಡಿ ಸೀರೆನೇ ಫುಲ್ ಡೇನು ಅದೇ ಸೀರೆನ ಉಟ್ಕೊಂಡಿದ್ದೆ, ಚೇಂಜ್ ಮಾಡಲೇ ಇಲ್ಲ. ಯಾವಾಗಲೂ ಬೆಳಗ್ಗೆ ಒಂದು ಸೀರೆ ಸಂಜೆ ಒಂದು ಸೀರೆ ಚೇಂಜ್ ಮಾಡ್ತಿದ್ದೆ. ಇವತ್ತು ಒಂದೇ ಸೀರೆಯಲ್ಲೇ ಕಂಫರ್ಟಬಲ್ ಅಂತ ಅನಿಸ್ತು, ಅದರಿಂದ ಹೀಗೆ ಕಳೆದೆ. ಇದಾಗಿತ್ತು ನಮ್ಮ ಮನೆ ಗೌರಿ ಗಣೇಶ ಹಬ್ಬದ ವ್ಲಾಗ್.